ಸೊ ಇಲ್ಲಿ ಏನಂತಂದ್ ಹೇಳಿದ್ರ ನೀವು ಕನ್ನಡದಲ್ಲಿ ಓದ್ಕೊಡ್ರಿ, ಕನ್ನಡದಲ್ಲಿ ಎಕ್ಸಾಮ್ ಇರುತ್ತೆ, ಬಟ್ ಅದ್ರ ಎರಡರಲ್ಲೂ ಎ ಕ್ಯಾನ್ ಡೂ ಅ ಪೀಸ್ ಆಫ್ ವರ್ಕ್ ಇನ್ 20 days. ಅಂದ್ರ ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಒಂದ್ ಪೀಸ್ ಆಫ್ ವರ್ಕ್ ಐತೆ. ಸೊ ಹೊಲದಲ್ಲಿ ಏನಂತಂದ್ ಹೇಳಿದ್ರೆ ಕೆಲಸ ಐತೆ. ಅಲ್ಲಿ ಏನಂತಂದ್ ಹೇಳಿದ್ರೆ ಎ ಏನ್ ಮಾಡ್ತಾ, ನಾನು ಏನ್ ಮಾಡ್ತೀನಿ ಸ್ಟೆಪ್ಸ್, ಫಸ್ಟ್ ಸ್ಟೆಪ್ ಏನ್ ಬರ್ಕೋಬೇಕು, ಅಲ್ಲಿ ಕೊಟ್ಟಿರೋದನ್ನ ಬರ್ಕೋಬೇಕು. ಸೊ ಎ ಕ್ಯಾನ್ ಡೂ ಏನಂತಂದ್ ಹೇಳಿದ್ರೆ ಈ ವರ್ಕ್ ಅನ್ನ ಎಷ್ಟು ದಿನದಾಗ ಮುಗಿಸ್ತಾ ಅಂತಂದ್ ಹೇಳಿದ್ರೆ 20 ದಿನಗಳಲ್ಲಿ ಮುಗಿಸ್ತಾನ. ಫಸ್ಟ್ ಲೈನ್ ಆಯ್ತು. ಅದೇ ತರ ಎ 20 ದಿನದಲ್ಲಿ ಮುಗಿಸ್ತಾನ. ಅದಾದಂದ್ರೆ ಬಿ ಕ್ಯಾನ್ ಡೂ ಇನ್ 20 days, ಅಂದ್ರೆ ಸಾರಿ 12 days. ಬಿ ಏನಂತಂದ್ ಹೇಳಿದ್ರೆ 12 ದಿನದಲ್ಲಿ ಮುಗಿಸ್ತಾನ. ಈ ತರ ಬರ್ಕೊಡ್ರಿ. ಬಿ ಏನಂತಂದ್ ಹೇಳಿದ್ರೆ 12 ದಿನದಾಗ ಮುಗಿಸ್ತಾನ. ಇದು ತುಂಬಾ ಈಸಿ ಅಷ್ಟ್ರ. ನೀವು ಯಾವುದೇ ಟೈಮ್ ಅಂಡ್ ವರ್ಕ್ ಬಂದ್ರೆ ಇದೇ ತರ ಮಾಡ್ಬೇಕು. ಅದಾದ ನಂತರ ಸರ್ ನಮ್ಗೆ ಟ್ರಿಕ್ಸ್ ಹೇಳ್ಕೊಟ್ಟಿದಾರ್ರಿ ಬೇರೆಯವರ, ಅವ್ದ್ ಮಾಡ್ಕೊಂಡ್ರ ಅಂತಂದ್ ಹೇಳಿದ್ರೆ ನೀವು ಹೊಗೆ ಹಾಕ್ಸ್ಕೊಂಡ್ರಿ. ಇದನ್ನ ನೋಡ್ರಿ. ಸರ್ ಬಿ ಇದ್ದಾವ ಏನಂತಂದ್ ಹೇಳಿದ್ರೆ 12 ದಿನದಾಗ ಮಾಡಿದ್ರಿ. ಸೊ ಅದಾದ ನಂತರ ನೆಕ್ಸ್ಟ್ ಏನ್ ಕೊಟ್ಟಿದ್ದಾನ್ರಿ, ಸರ್ ಬಿ ಇದ್ದಾವ ಏನಂತಂದ್ ಹೇಳಿದ್ರೆ 9 ದಿನ ಒಳಗೂ ವರ್ಕ್ ಮಾಡ್ತಾರೆ, ಆಮೇಲೆ ಬಿಟ್ಟು ಹೋಗ್ತಾರೆ. ಎ ಕ್ಯಾನ್ ಫಿನಿಶ್ ರಿಮೈನಿಂಗ್ ವರ್ಕ್ ಇನ್ ಹೌ ಮೆನಿ ಡೇಸ್ ಅಂತ ಕೇಳಿದ್ರೆ, ಅಂದ್ರ ಬಿ ಇದ್ದಾವನಂತಂದ್ ಹೇಳಿದ್ರೆ ಒಬ್ಬ ಬಿ ಇದ್ದಾವನಂತಂದ್ ಹೇಳಿದ್ರೆ ಇದು ಇಲ್ಲಿ ಮುಗಿತಿದ್ದು ಕ್ವಶನ್. ಅದಾದ ನಂತರ ಬಿ ಇದ್ದಾವನಂದ್ರೆ 9 ದಿನ ವರ್ಕ್ ಮಾಡ್ತಾನ, ಆಮೇಲೆ ಬಿಟ್ಟು ಹೋಗ್ತಾನ. ಆಮೇಲೆ ಉಳಿದಿದ್ದು ವರ್ಕ್ ಇರುತ್ತಲ್ಲ, ಎ ಯಾವಾಗ ಮುಗಿಸ್ತಾನ ಅಂತ ಕ್ವಶನ್ ಕೇಳಿದ್ರೆ ಅದ್ ಮಾಡ್ಕೋಬಹುದು. ಸರ್ ಬಿ 12 ದಿನ ಮುಗಿಸಿದ ಅಂತಂದ್ ಹೇಳಿದ್ರೆ ಬಿ 9 ದಿನ ವರ್ಕ್ ಮಾಡಿದರೆ 12ರಾಗ 9 ಕಳೆದ್ರೆ 3 ಉಳಿತ್ರಿ, ಎ 3 ದಿನದಾಗ ಮುಗಿಸ್ತಾರೆ. ಆತರ ಬರಂಗಿಲ್ಲ. ಹಾ ಸೊ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಈಗ ಏನ್ ಕೊಟ್ಟಿದಾರ, ಎ ಏನಂತಂದ್ ಹೇಳಿದ್ರೆ 20 ದಿನದಾಗ ಈ ಕೆಲಸ ಮುಗಿಸ್ತಾ, ಬಿ ಇದ್ದಾವ ಏನಂತಂದ್ ಹೇಳಿದ್ರೆ 12 ದಿನದಾಗ ಕೆಲಸ ಮುಗಿಸ್ತಾ. ಫಸ್ಟ್ ನಾವ್ ಏನ್ ಕಂಡ್ಕೊಂಡು ಹೋಗ್ಕೋಬೇಕು, ಈ ತರ ಕೊಟ್ರ ಅಂತಂದ್ ಹೇಳಿದ್ರೆ ಲಸ ಅ ತಕ್ಕೋಬೇಕು. 20 ಮತ್ತು 12 ಲಸ ಎಷ್ಟು ತಕ್ಕೋಬೇಕು ತಕ್ಕೊಡ್ರಿ ನೋಡೋಣ. ಸೊ 2 ಹತ್ಲೆ 20, ಅದಾದ ನಂತರ 2 ಅರ್ಲೆ 12, ಮತ್ತೆ 2ರಿಂದ ಡಿವೈಡ್ ಆಗತ್ ನೋಡ್ರಿ. ಸೊ 2 5 10, 2 3 6, ಇನ್ ಮುಂದೆ ಡಿವೈಡ್ ಆಗಂಗಿಲ್ಲ. ಇವಾಗ ಏನ್ ಮಾಡ್ಕೋಬೇಕಂದ್ರೆ ಎಲ್ಲಾ ನೀವೇನಂದ್ರೆ ಇವುಗಳನ್ನ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು, ಗುಣಿಸಿ. ಸೊ 2 2 4, ಅದಾದ ನಂತರ 4 5 20, 4 5 20, 23 65. ಸರ್ 60 ಅಂತ ಬಂತಲ್ರಿ, ಲಸ ತಕೊಂಡ್ ನಂತರ ಇದನ್ನ ಇದೇ ತರ ಬರ್ಕೊಂಡ್ಬಿಡ್ರಿ. ಸೊ ಈ ತರ ಏನಂತಂದ್ ಹೇಳಿದ್ರೆ ಬರ್ಕೊಂಡ್ಬಿಡ್ಬೇಕು. ಇದೇನಂತಂದ್ ಹೇಳಿದ್ರೆ ನಾವು ಇದನ್ನ ಏನಂತ ಕರಿತೀವಿ, ಒಟ್ಟು ಕೆಲಸ ಅಂತ ಹೇಳ್ತೀವಿ. ಇದನ್ನ ಏನಂತ ಹೇಳ್ತೀವಿ, ಒಟ್ಟು ಕೆಲಸ. ನೀವು ಸಾಲ್ವ್ ಮಾಡ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಕತ್ರ ಜಸ್ಟ್ ಏನಪ್ಪಾ ಅಂದ್ರೆ 20 ಸೆಕೆಂಡ್ ಒಳಗಡೆ ಕೆಲಸ ಇದು ಮುಗಿತೀರಿ. ಒಟ್ಟು ಕೆಲಸ ಇದನ್ನ ಎರಡು ಏನ್ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಬಿ 20 ದಿನದಾಗ ಮುಗಿಸ್ತಾನ, ಎ 20 ದಿನದಾಗ ಮುಗಿಸ್ತಾನ, ಬಿ 12 ದಿನದಾಗ ಮುಗಿಸ್ತಾನ. ಇವತ್ತು ಎರಡು ತರದ್ದು ನೀವು ಲಸ ತಕೊಂಡ್ರಿ ಅಂತಂದ್ ಹೇಳಿದ್ರೆ ಏನ್ ಬರುತ್ತಲ್ಲ ಅದು ಒಟ್ಟು ಕೆಲಸ ಆಯ್ತು, ನಾವು ಕ್ಯಾಲ್ಕುಲೇಷನ್ ಮಾಡೋದ್ರ ಒಳಗಡೆ. ಆಯ್ತಾ. ಇವಾಗ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕು, ಇದು ಸೆಕೆಂಡ್ ಸ್ಟೆಪ್. ಫಸ್ಟ್ ಸ್ಟೆಪ್ ಬರ್ಕೊಂಡ್ವಿ, ಸೆಕೆಂಡ್ ಸ್ಟೆಪ್ ಲಸ ತಕೊಂಡ್ವಿ, ಥರ್ಡ್ ಸ್ಟೆಪ್ ಏನ್ ಮಾಡ್ಬೇಕು, ಸರ್ ಒಂದ್ ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರಿ ಅಂತಂದ್ ಕಂಡಿಡ್ಕೋಬೇಕು. ಎ ಇದ್ದಾವ ಒಂದ್ ದಿನಕ್ಕೆ ನೀವು 20 ದಿನದಾಗ ಮುಗಿಸ್ತಾ ಅಂತಂದ್ ಹೇಳಿದ್ರೆ ಒಟ್ಟು ಕೆಲಸವನ್ನ ಒಂದ್ ದಿನಕ್ಕೆ ಎಷ್ಟು ಮಾಡಿಸ್ತಾನ ಅದ್ ಮಾಡ್ರು. ಯೂನಿಟ್ ಒಂದು ದಿನಕ್ಕ ಎಷ್ಟು ಯೂನಿಟ್ ಕೆಲಸ ಮಾಡ್ತಾನ. ಸೊ 60 ಡಿವೈಡೆಡ್ ಬೈ 20 ಮಾಡ್ಬೇಕು. ಅವಾಗ ಏನಂತಂದ್ ಹೇಳಿದ್ರೆ 2 3 6, 0 0 ಕ್ಯಾನ್ಸಲ್ ಐತೆ, 2 3. ಸರ್ ಇವ್ ಏನಂತಂದ್ ಹೇಳಿದ್ರೆ ಒಂದ್ ದಿನಕ್ಕೆ 3 ಯೂನಿಟ್ ಮಾಡ್ತಾನ್ರಿ, 20 ದಿನಕ್ಕೆ 60 ಯೂನಿಟ್ ಮುಗಿತಾವ್ರಿ. ಅರ್ಥ ಆಯ್ತಾ. ಇದು ಒಂದ್ ದಿನಕ್ಕೆ ಎಷ್ಟು ಮುಗಿಸ್ತಾ ನೋಡ್ಬೇಕು. ಅದೇ ತರ ಸೇಮ್ ಬಿದು ಕಂಡಿಡ್ಬೇಕು. ಒಂದ್ ದಿನಕ್ಕ ಎಷ್ಟು ಯೂನಿಟ್ ಕೆಲಸ ಮಾಡ್ತಾನ ಬಿ ಕಂಡಿಡ್ಕೋಬೇಕು. ಎಷ್ಟ್ ದಿನ ನೋಡ್ರಿ, 60 ಡಿವೈಡೆಡ್ ಬೈ 12 ಮಾಡ್ರಿ. ಸೊ 12 ಒಂದ್ಲೆ 12 5ಲೆ. ಸೊ ಇಲ್ಲೇನ್ ಬಂತಪ್ಪ ಅಂತಂದ್ ಹೇಳಿದ್ರೆ ಟೋಟಲ್ ಆಗಿ 5 ಯೂನಿಟ್ ಬಂತು. ಇದು ತುಂಬಾ ಇಂಪಾರ್ಟೆಂಟ್ ನಮಗೆ. ಇದೇನಂತಂದ್ ಹೇಳಿದ್ರೆ ಎಷ್ಟು ಯೂನಿಟ್ ಮಾಡ್ತಾನ ಅದ್ ಮುಗಿದು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಬಿ ಇದ್ದಾವ್ ಒಂದ್ ಕೆಲಸ ಏನಂತಂದ್ ಹೇಳಿದ್ರೆ ಬಿ ಇದ್ದಾವ ಏನಂತಂದ್ ಹೇಳಿದ್ರೆ ಈ ತರ ಹಾಕೊಡು, 9 ದಿನ. ಬಿ ಇದ್ದಾವ ಏನಂತಂದ್ ಹೇಳಿದ್ರೆ 9 ದಿನ ಕೆಲಸ ಮಾಡ್ತಾನ, ಆಮೇಲೆ ಬಿಟ್ಟು ಹೋಗ್ತಾನ. ಬಟ್ ಅದ್ರ ಉಳಿದಿದ್ದು ವರ್ಕ್ ಐತಲ್ಲ ಅದನ್ನ ಏನಂತಂದ್ ಹೇಳಿದ್ರೆ ಎ ಮಾಡ್ತಾನ ಅಂತ ಕೊಟ್ಟಿದ್ದಾರೆ. ಸೊ ಬಿ ಇದ್ದಾವೇನಂತಂದ್ ಹೇಳಿದ್ರೆ 9 ದಿನ ವರ್ಕ್ ಮಾಡ್ತಾನ, ಆಮೇಲೆ ಏನಂತಂದ್ ಹೇಳಿದ್ರೆ ಬಿಟ್ಟು ಹೋಗ್ತಾನ. ಸೊ ಅದಾದ ನಂತರ ನೆಕ್ಸ್ಟ್ ಉಳಿದಿದ್ ಕೆಲಸನ ಎ ಮಾಡ್ತಾನ, ಎಷ್ಟು ದಿನದಾಗ ಇವ್ ಮುಗಿಸ್ತಾ ಅಂತ ಕ್ವಶನ್ ಕೇಳಿದಾರೆ. ಈಗ ನಾವೇನ್ ಮಾಡ್ಬೇಕು, ನಮಗ 9 ದಿನ ಆಯ್ತು. ಸೊ ಒಂದ್ ದಿನಕ್ಕೆ ಬಿ ಎಷ್ಟು ಕೆಲಸ ಮಾಡ್ತಾನ, 5 ಯೂನಿಟ್ ಮಾಡ್ತಾನ. ಹಿಂಗ್ 9 ದಿನಕ್ಕೆ ಎಷ್ಟು ಯೂನಿಟ್ ಮಾಡ್ತಾನ ನೋಡ್ರಿ, 9 ಇಂಟು ಇದು ದಿನ ಎಷ್ಟು ಯೂನಿಟ್ ಕೆಲಸ ಮಾಡ್ತಾನ, ಒಂದ್ ದಿನಕ್ಕೆ 5. ಸೊ ಟೋಟಲ್ ಎಷ್ಟು ಯೂನಿಟ್ ಆಯ್ತು ಸರ್, 45 ಯೂನಿಟ್ ಕೆಲಸ ಮಾಡಿದ್ರಿ. ಸರ್ ಬಿ ರೀ 9 ದಿನಕ್ಕೆ 45 ಯೂನಿಟ್ ಕೆಲಸ ಮಾಡಿದ್ರಿ. ಟೋಟಲ್ ಎಷ್ಟೈತಿ ನೋಡ್ರಿ, ಟೋಟಲ್ ಕೆಲಸ ಎಷ್ಟೈತ್ರಿ ಸರ್ 65 ರೀ. ಅದ್ರ -45 ಮಾಡಿದ್ರೆ ಎಷ್ಟಾಗತ್ತ, ಎಷ್ಟು ಉಳಿದ ಕೆಲಸ ಈಗ ನೋಡ್ರಿ. ಸೊ 0 ಇಲ್ಲ, 10ಕ್ಕೆ 5 ಕಳೆದ್ರೆ 5 ಉಳಿತು. ಅದಾದ ಈ ಕಡೆ ಕೈಲ ಬರುತ್ತಾ, 6ರಾಗ 5 ಕಳೆದ್ರೆ 1 ಉಳಿತು. ಸರ್ ಟೋಟಲ್ ಏನಂತಂದ ಹೇಳಿದ್ರೆ 15 ಯೂನಿಟ್ ಏನಂತಂದ ಹೇಳಿದ್ರೆ ವರ್ಕ್ ಉಳಿತು. ಸೊ ಬಿ ಇದ್ದ 9 ದಿನ ಕೆಲಸ ಮಾಡ್ತಾನ, ಒಂದ್ ದಿನಕ್ಕೆ ಬಿ ಎಷ್ಟು ಯೂನಿಟ್ ಮಾಡ್ತಾನ, 5 ಯೂನಿಟ್ ಮಾಡ್ತಾನ. ಅಂದ್ರೆ 45 ಯೂನಿಟ್ಸ್ ಆಯ್ತು, 45 ಯೂನಿಟ್ ಆಯ್ತು. ಸೊ ಆ ಟೋಟಲ್ ವರ್ಕ್ ದಾಗ 45 ಕಳೆದ್ರೆ ಎಷ್ಟಾಯ್ತು, 15 ಯೂನಿಟ್ ಏನಂತಂದ ಹೇಳಿದ್ರೆ ಉಳಿದ ಕೆಲಸ. ಇದೇನಂತಂದ ಹೇಳಿದ್ರೆ ಉಳಿದ ಕೆಲಸ. ಈ ಕೆಲಸವನ್ನ ಯಾರು ಮಾಡ್ತಾರ, ಎ ಮಾಡ್ತಾನ ಅಂತ ಕೊಟ್ಟಿದಾರ. ಎ ಕ್ಯಾನ್ ಫಿನಿಶ್ ರಿಮೈನಿಂಗ್ ವರ್ಕ್, ಉಳಿದ ಕೆಲಸವನ್ನ ಎ ಮಾಡ್ತಾನ ಅಂತ ಕೊಟ್ಟಿದಾರ. ಸೊ ಇವಾಗ ಮಾಡ್ರಿ ನೋಡೋಣ, ಉಳಿದ ಕೆಲಸ ಎಷ್ಟೈತಿ 15. ಸೊ ಅವ್ನು ಒಂದ್ ದಿನಕ್ಕೆ ಎಷ್ಟು ಯೂನಿಟ್ ಮಾಡ್ತಾನ, 3 ಯೂನಿಟ್ ಮಾಡ್ತಾನ. ಸೊ ಇದನ್ನ ಡಿವೈಡ್ ಮಾಡ್ಕೋಬೇಕು. ಇಲ್ಲಿ ಏನಂತಂದ್ ಹೇಳಿದ್ರೆ ನಾವು ಕಂಡು ಹಿಡಿಬೇಕಂತ ಹೇಳಿದ್ರೆ ಉಳಿದ ಕೆಲಸ ಡಿವೈಡೆಡ್ ಬೈ ಯೂನಿಟ್.
ಸೊ ಮಾಡ್ರಿ ನೋಡು, 3 1 3 5 ಸೊ ಟೋಟಲ್ ಏನಂತಂದ ಹೇಳಿದ್ರೆ 5 ದಿನ ಅಂತ ಬರುತ್ತ. ನಮ್ಗೆ ಆನ್ಸರ್ ಐತಿಲ್ ನೋಡ್ರಿ. ಸೊ 5 ದಿನ ಆಗತ್ತ. ಇದೇನಪ್ಪಾ ಅಂತಂದ್ರೆ ಸಿಂಪಲ್ ಆಗಿ ನಾನು ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಫಸ್ಟ್ ಸ್ಟೆಪ್ ಏನ್ ಮಾಡಿದ್ವಿ, ಎ ಕ್ಯಾನ್ ಡೂ ಅ ಪೀಸ್ ಆಫ್ ವರ್ಕ್ ಇನ್ 20 days. ಎ ಇದ್ದಾವ 20 ದಿನದಾಗ ಕೆಲಸ ಮುಗಿಸ್ದ. ಓಕೆ ಡನ್. ಸೊ ನೆಕ್ಸ್ಟ್ ಬಿ ಇದ್ದಾವ ಏನಂತಂದ ಹೇಳಿದ್ರೆ 12 ದಿನದಾಗ ಮುಗಿಸ್ದ ಅಂತ ಕೊಟ್ಟಿದಾರೆ. ಅದನ್ನ ಬರ್ಕೊಂಡ್ವಿ, ಇಲ್ಲಿಗೆ ಸ್ಟಾಪ್ ಮಾಡಿದ್ವಿ. ಸೊ ಇಲ್ಲಿ ಸ್ಟಾಪ್ ಮಾಡಿ ಅಂದ್ರೆ ಓದ್ಕೊಡ್ರಿ. ಸೊ ಇನ್ನೇನ್ ಮಾಡ್ತಾ ಅಂತಂದ ಹೇಳಿ, ಬಟ್ ಅದನ್ನ ನಾವ್ ಇಲ್ಲಿ ಸ್ಟಾಪ್ ಮಾಡಿದ್ವಿ. ಇಲ್ಲಿ ಏನ್ ಮಾಡಿದ್ವಿ, ಇವತ್ತರ ಎರಡನ್ನೂ ತಗೊಂಡ್ ಲಸ ತಗೊಂಡ್ರಿ. ಲಸ ತಕೊಂಡಾಗ 60 ಅಂತ ಬಂತು. ಅದನ್ನ ನಾವೇನಂತ ಬರ್ಕೊಂಡ್ವಿ ಅಂತಂದ ಹೇಳಿದ್ರೆ ಒಟ್ಟು ಕೆಲಸ ಅಂತ ಬರ್ಕೊಂಡ್ವಿ. ಸೊ ನೆಕ್ಸ್ಟ್ ಏನ್ ಕಂಡು ಹಿಡಿದ್ವಿ, ಒಂದ್ ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನ. ಈಗ ನೀವು ನೋಡ್ರಿ, ನೀವು ಮನ್ಯಾಗ ಹೇಳ್ತೀರಿ, ಸೊ ಒಂದ್ ಹೊಲ ಕೆಲ್ಸ ಇರುತ್ತ. ಸೊ ಈಗ ಏನಂತಂದ್ ಹೇಳಿದ್ರೆ ನಾ 15 ದಿನದಾಗ ಕೆಲಸ ಮುಗಿಸ್ತಾನೆ ಅಂದ್ರೆ ನೀವು ಒಂದ್ ದಿನದಾಗ ಎಷ್ಟು ಕೆಲಸ ಮಾಡ್ತೀನೋ ಅದ್ ಬೇಕಲ್ಲ, ನಮ್ಗೆ ಅದನ್ನ ಕಂಡು ಹಿಡ್ಕೊಂಡಿದ್ದು. ಸೊ ಈ ಒಟ್ಟು ಕೆಲಸ ಡಿವೈಡೆಡ್ ಬೈ ಮಾಡಿದ್ವಿ, 3 ಯೂನಿಟ್ ಅಂತ ಬಂತು. ಸೊ 12 ದಿನ ಅಂತ ಡಿವೈಡೆಡ್ ಬೈ ಮಾಡಿದ್ರೆ 5 ಯೂನಿಟ್ ಅಂತ ಬಂತು. ಕರೆಕ್ಟಾ? ಇವರಿಬ್ರು ಒಂದೊಂದ್ ದಿನಕ್ಕೆ ಎ 3 ಯೂನಿಟ್, ಬಿ 5 ಯೂನಿಟ್ ಕೆಲಸ ಮಾಡಿದ್ರು. ಇಷ್ಟ ಆಯ್ತು. ಅದಾದ ನಂತರ ನೆಕ್ಸ್ಟ್ ಏನಂತ ಕೊಟ್ಟಿದಾರ, ಬಿ 9 ದಿನಗಳ ಕಾಲ ಕೆಲಸ ಮಾಡ್ತಾನ, ಆಮೇಲೆ ಉಳಿದದ್ದು ಎ ಕೆಲಸ ಮಾಡ್ತಾ ಅಂತ ಕೊಟ್ಟಿದಾರೆ. ಅಂದ್ರೆ 9 ದಿನ ಆದ ನಂತರ ಬಿಟ್ಟು ಹೋಗ್ತಾನ. ಏನೋ 9 ದಿನ ಕೆಲಸ ಮಾಡಿ ಬಿ ಇದ್ದವ್ ಬಿಟ್ಟು ಹೋಗ್ತಾನ. ಒಂದ್ ದಿನಕ್ಕ ಬಿ ಎಷ್ಟು ಯೂನಿಟ್ ಕೆಲಸ ಮಾಡ್ತಾನ, 5. ಸೊ ಅಂದ್ರೆ 9 ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನ, 45 ಯೂನಿಟ್ ಮಾಡ್ತಾನ. ಸೊ ಟೋಟಲ್ ವರ್ಕ್ ಒಳಗಡೆ 45 ಯೂನಿಟ್ ಬಿ ಕೆಲಸ ಮಾಡ್ದ ಅಂತಂದ ಹೇಳಿದ್ರೆ ಉಳಿದ ಕೆಲಸ ಎಷ್ಟು, 15 ಯೂನಿಟ್. ಸೊ 15 ಯೂನಿಟ್ ಕೆಲಸ ಉಳಿತು. ಆಮೇಲೆ ಎ ಎಷ್ಟು ದಿನದಾಗ ಮುಗಿಸ್ತಾ ಅಂತಂದ ಹೇಳಿದ್ರೆ 15 ಡಿವೈಡೆಡ್ ಬೈ ಒಂದ್ ದಿನಕ್ಕೆ ಎಷ್ಟು ಮಾಡ್ತಾನ, 3 ಮಾಡ್ತಾನ. ಸೊ ಕೆಲಸ ಉಳಿದ ಕೆಲಸ ಡಿವೈಡ್ ಬೈ ಒಂದ್ ದಿನಕ್ಕೆ 3 ಯೂನಿಟ್ ಮಾಡ್ತಾ ಅಂತಂದ ಹೇಳಿದ್ರೆ ಡಿವೈಡ್ ಮಾಡ್ರಿ. ಸೊ ಎಷ್ಟು ದಿನ ಬರುತ್ತಾ, 5 ದಿನ ಅಂತ ಬರುತ್ತಾ. ಇಷ್ಟ ಸಿಂಪಲ್. ಇದೆಲ್ರಿಗೂ ಅರ್ಥ ಆಯ್ತಾ? ಸೊ ಅರ್ಥ ಆಗೈತೆ ಅಂತಂದ ಹೇಳಿದ್ರೆ ನಿಮ್ಗೆ ಮನುಷ್ಯಗೆ ಏನ್ ಬರುತ್ತೋ ಅದೊಂದು ಮೆಸೇಜ್ ಹಾಕ, ಸರ್ ಅರ್ಥ ಆಯ್ತ್ರಿ, ಸೊ ಇಲ್ಲ ಜೈ ಶ್ರೀರಾಮು, ಅಥವಾ ನಿಮ್ಗೆ ಏನ್ ಅನ್ಸುತ್ತ. ಇಲ್ಲಿ ಇನ್ನೊಂದಪ್ಪ, ನಮ್ಗೊಂದ್ ಕೆಲವೊಂದು ಮೆಸೇಜ್ಗಳು ಬಂತು. ಸೊ ಇಲ್ಲಿ ನೀವೇನಂತಂದು ಹೇಳಿದ್ರೆ ಕಲಿಯಾಕತ್ತೀರಿ. ಸೊ ನಾನು ಹೇಳ್ಕೊಡ್ತಿದ್ದೀನಿ, ನೀವು ಕಲಿತಾ ಇದೀರಿ. ಸೊ ಎಲ್ರಿಗೂ ಯೂಸ್ ಆಗತ್ತ. ಸೊ ಅದನ್ನ ಮಾಡ್ಕೊಂತವ್ರಿ. ಕೆಲವು ಜನ ಸರ್ ನೀವೇನಕ್ಕೆ ಜೈ ಶ್ರೀರಾಮ್ ಅಂತ ಕರಿತೀರಿ, ಅದಾದ ನಂತರ ನೆಕ್ಸ್ಟ್ ಇನ್ ಕೆಲವು ಜನ ಏನಕ್ಕೋ ಫ್ರೀ ಮಾಡ್ತಿದ್ಯಾ ಅಂತ ಎಷ್ಟೊಂದು ಕಾಲ್ಗಳು ಬಂದಿದಾವ, ಮೆಸೇಜಸ್ಗಳು ಬಂದಿದಾವ. ಇದನ್ನೆಲ್ಲ ಏನಕ್ರು? ಸೊ ನೀವೇನ್ ಮಾಡ್ಬೇಕು, ಯಾರು ನನ್ ಕ್ಲಾಸ್ ನೋಡಿದವ್ರೆ ಯಾರೋ ಒಬ್ರು ಕೆಟ್ಟವ್ರು ಮಾಡಿರ್ತಾರ ಅಷ್ಟೇ, ನಾನು ಎಲ್ರಿಗೂ ಹೇಳ್ತಿಲ್ಲ. ಎಷ್ಟೋ ಜನರಿಗೆ ಒಳ್ಳೇದಾಗ್ತಿದೆ. ಆಮೇಲೆ ಇನ್ನೊಂದ್ರಪ್ಪ, ಸೊ ನನ್ಗೆ ಇರೋದೇನಂತಂದ್ ಹೇಳಿದ್ರೆ 20,000 ಜನ ಸಬ್ಸ್ಕ್ರೈಬರ್ಸ್. ನೋಡೋದೇನಂತಂದ್ ಹೇಳಿದ್ರೆ ದಿನಕ್ಕೊಂದ್ ಏನಂತಂದ್ ಹೇಳಿದ್ರೆ 500 600 ಜನ ನೋಡ್ತಾರೆ. ಇಷ್ಟಕ್ಕ ನೀವೇನಂತಂದ್ ಹೇಳಿದ್ರೆ ಈ ತರ ಮೆಸೇಜ್ ಹಾಕಕತ್ತೀರಿ ನಂಗೆ. ಹಾ, ಸೊ ಎಲ್ರಿಗೂ ಒಳ್ಳೇದಾಗ್ತಿರತ್ತ. ಸೊ ಅದನ್ನ ಯೂಸ್ ಮಾಡ್ಕೊಡ್ರಿ. ಯಾರು ಏನಂತಂದ್ರೆ ಕೆಟ್ಟದಾಗಿ ಮೆಸೇಜ್ ಹಾಕಕ್ ಹೋಗ್ಬೇಡ್ರಿ. ಯೂಸ್ ಮಾಡ್ಕೊಂಡು ಜಾಬ್ ಆಗ್ರಿ. ನಿಮ್ ಜೊತೆಗೇನೆ ಇರ್ತೀನಿ. ಸೊ ಕಂಪ್ಲೀಟ್ ಆಗೋವರೆಗೂ, ಎಕ್ಸಾಮ್ ಕಂಪ್ಲೀಟ್ ಆಗೋವರೆಗೂ, ನೆಕ್ಸ್ಟ್ ಮುಂದಿನವರೆಗೂ ಹೆಲ್ಪ್ ಮಾಡ್ತೀನಿ. ಈ ಸರಿ ಆಗ್ಲಿಲ್ಲ ಅಂತಂದ ಹೇಳಿದ್ರೆ ಮುಂದಿನ ಸರಿ ಟ್ರೈ ಮಾಡೋಣ. ಮತ್ತೆ ಆಗಸ್ಟ್ದಾಗ ಕರಿತಾನೆ, 2024 ಆಗಸ್ಟ್ದಾಗ ಕರಿತಾನೆ, ಜಾಬ್ ಆಗೋಣ. ಅದನ್ನ ಬಿಟ್ಬಿಟ್ಟು ನಾನೇನೋ ಒಂದ್ ಹೇಳಿರ್ತೀನಿ, ಅದ್ರ ಮೇಲೆ ಕಾನ್ಸಂಟ್ರೇಟ್ ಇಟ್ಬಿಟ್ಟು ನೀನ್ ಅದನ್ನ ಏನಕ್ಕೆ ಹೇಳಿದಿ, ಇದನ್ನ ಏನಕ್ಕೆ ಹೇಳಿದಿ, ಎದಕ್ ಬೇಕಾಗಿತ್ತು. ಇವಾಗ ನೆಕ್ಸ್ಟ್ ನಾನು ಹಿಸ್ಟ್ರಿ ಒಳಗಡೆ ಏನೋ ಡೆಲ್ಲಿ ಸುಲ್ತಾನೇಟ್ಸ್ ಬಗ್ಗೆ ಹೇಳ್ತೀನಿ, ಸರ್ ನೀವು ಮುಸ್ಲಿಮರ ಬಗ್ಗೆ ಯಾಕೆ ಹೇಳತ್ತೀರಿ ಅಂತ. ಇದು ಸರಿ ಅಲ್ಲ. ಅದು ಕಲಿಯಾಕತ್ತೇವ್ರು, ಶಿಕ್ಷಣವನ್ನ ಪಡ್ಯಾಕತ್ತೇವ್ ನಾವು. ಎಲ್ಲಾನು ಅರ್ಥ ಮಾಡ್ಕೊಬೇಕು ಅಷ್ಟೇ. ನಮ್ಗೆ ಅಲ್ಲಿಂದನೇ ಇದು ಬರ್ತಾವ. ಸರ್ ನಾವು ಅವ್ರ ಬಗ್ಗೆ ಕಲಿಯಂಗಿಲ್ಲ, ಇವ್ರ ಬಗ್ಗೆ ಕಲಿಯಂಗಿಲ್ಲ ಅಂತಂದ ಹೇಳಿದ್ರೆ ಜಾಬ್ ಆಗಂಗಿಲ್ಲ, ಭಿಕ್ಷೆ ಬಿಡ್ತಾರೆ ಮುಂದ್ ನೀವು. ಸೊ ಇಲ್ಲಿ ಏನಂತಂದ ಹೇಳಿದ್ರೆ ಕಲೀರಿ. ಕಲಿಯೋದ್ ಬಿಟ್ಬಿಟ್ಟು ಬೇರೆ ಏನು ಮಾಡಕ್ ಹೋಗ್ಬೇಡ್ರಿ ಅಷ್ಟೇ. ಆಮೇಲೆ ಉಳ್ದಿದ್ದೇನ್ ಜಗಳಗಳು ಇರ್ತಾವಲ್ಲ, ಆಮೇಲೆ ಅವೆಲ್ಲ ಜಾಬ್ ಆಗಿ ಬರ್ರಿ. ಜಾಬ್ ಆಗಿ ಬಂದ ನಂತರ ಜಗಳ ಮಾಡ್ರಿ. ಇವಾಗ ಜಗಳ ಮಾಡ್ರೆ ಮೆಟ್ಲೆ ಹೊಡಿತಾರ ನಿಮ್ಗೆ. ಜಾಬ್ ಆಗಿ ಬಂದ ನಂತರ ನೀವ್ ಏನಾದ್ರು ಹೇಳ್ರಿ ಅಂತಂದ ಹೇಳಿದ್ರೆ ನಿಮ್ ಮಾತಿಗೆ ವ್ಯಾಲ್ಯೂ ಕೊಡ್ತಾರ. ಎಸ್, ತುಂಬಾ ಕೆಟ್ಟದಾಗ ಮೆಸೇಜ್ ಹಾಕಿದೀರಾ ಕೆಲವೊಂದ್ ಜನ, ಅದೆಲ್ಲ ಮಾಡಕ್ ಹೋಗ್ಬೇಡ್ರಿ. ಎಸ್, ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನೈತಪ್ಪ ಅಂತಂದ ಹೇಳಿದ್ರೆ, ಎ ಕ್ಯಾನ್ ಡೂ ಅ ಬಿಟ್ ಆಫ್ ವರ್ಕ್ ಇನ್ 25 days. ಇಲ್ಲಿ ಏನ್ ಕೊಟ್ಟಿದಾನ, ಎ ಏನಂತಂದ ಹೇಳಿದ್ರೆ ಇಲ್ಲಿ ಒಂದು ಬಿಟ್ ಆಫ್ ವರ್ಕ್ ಅಂತಂದ ಹೇಳಿದ್ರೆ ಇದು ಒಂದು ಹೊಲ್ದಾಗಿನ ಕೆಲಸ ಅಂತ ಅನ್ಕೊಡ್ರಿ. ಸೊ ಇಲ್ಲಿ ಕೆಳಗಡೆ ನೋಡ್ಕೊಡ್ರಿ, ಎ ಏನಂತಂದ ಹೇಳಿದ್ರೆ 25 ದಿನಗಳಲ್ಲಿ ಕೆಲಸವನ್ನ ಮುಗಿಸ್ತಾನ. ಆಮೇಲೆ ಬಿ ಇದ್ದ 20 ದಿನಗಳಲ್ಲಿ ಮುಗಿಸ್ತಾನ. ಸೊ ಇಬ್ರು ಏನಂತಂದ ಹೇಳಿದ್ರೆ ಒಟ್ಟಿಗೆ 5 ದಿನಗಳವರೆಗೂ ಕೆಲಸ ಮಾಡ್ತಾರ. ನಂತರ ಎ ಬಿಟ್ಟು ಹೋಗ್ತಾರ. ಆಮೇಲೆ ಉಳಿದ ಕೆಲಸವನ್ನ ಬಿ ಯಾವಾಗ ಮುಗಿಸ್ತಾ ಅಂತ ಕ್ವಶನ್ ಕೇಳಿದ್ರೆ, ಇದು ಟೈಪ್ 3 ಕ್ವಶನ್ ನಾನು ಹೇಳ್ಕೊಡಕತ್ತೇನೆ. ಈಗ ನಾವು ಇಂಗ್ಲಿಷ್ ನೋಡೋಣ, ಎರಡು ಥ್ರೂ ಹೇಳ್ಕೊಡ್ತೇವೆ. ಎ ಕ್ಯಾನ್ ಡೂ ಅ ಬಿಟ್ ಆಫ್ ವರ್ಕ್ ಇನ್ 25 days. ಎ ಇದ್ದವ ಏನಂತಂದ ಹೇಳಿದ್ರ ಒಂದ್ ಕೆಲಸವನ್ನ ಯಾವಾಗ ಮುಗಿಸ್ತಾನ, 25 ದಿನ ತಗೊಂಡ ಮುಗಿಸ್ತಾನ. 25 ದಿನಗಳು ಅಂತಂದ ಹೇಳಿ ಫಸ್ಟ್ ಸ್ಟೆಪ್ ನಾವು ಬರ್ಕೊಳಕತ್ತೀವಿ, ಏನ್ ಕೊಟ್ಟಿದ್ದಾನ ಅಂತ. ಸೊ ಬಿ ಕ್ಯಾನ್ ಕಂಪ್ಲೀಟ್ ಇನ್ 20 days. ಬಿ ಇದ್ದವ ಏನಂತಂದ ಹೇಳಿದ್ರೆ 20 ದಿನಗಳಲ್ಲಿ ಮುಗಿಸ್ತಾನ. ಬಿ ಇದ್ದವ ಏನಂತಂದ ಹೇಳಿದ್ರೆ ಅದೇ ಕೆಲಸವನ್ನ 20 ದಿನದಲ್ಲಿ ಮುಗಿಸ್ತಾನ. ನಮ್ಮದ್ ನೆಕ್ಸ್ಟ್ ಸ್ಟೆಪ್ ಏನ, ಮುಂದಿಂದೆಲ್ಲ ಕೆಲಸ ಬಿಡ್ರದ್ ನಾವು ಒಟ್ಟು ವರ್ಕ್ ಕಂಡಿಡ್ಕೊಬೇಕು. ಈಗ ಏನ್ ಮಾಡ್ಕೋಬೇಕು ಅದಕ್ಕ, ಸೊ ಇಲ್ಲಿ ಕೊಟ್ಟಿರೋದನ್ನ ನಾವ್ ಏನ್ ಮಾಡ್ಕೋಬೇಕಂತಂದ ಹೇಳಿದ್ರೆ ಲಸ ತಕ್ಕೋಬೇಕು. ತಕ್ಕೊಳ್ರಿ. ಸೊ ಎಷ್ಟ್ ಬರುತ್ತಾ, 5ರಿಂದ ಡಿವೈಡ್ ಆಗುತ್ತೆ. 5 5 25, 5 4 20.
ಸೊ ಅದಾದ ನಂತರ ಇವು ಇನ್ ನೆಕ್ಸ್ಟ್ ಡಿವೈಡ್ ಆಗಂಗಿಲ್ಲ, ಇವನ್ನೆಲ್ಲ ಏನಂತಂದ ಹೇಳಿ ಗುಣಿಸ್ತಾ 5 5 25. ಸೊ 25 4 ಎಷ್ಟಾಗತ್ತ, 4 5 20, 4 2 8 100 ಆಯ್ತು. ಸೊ ಅದು ಟೋಟಲ್ ಆಗಿ ಏನಂತಂದ ಹೇಳಿದ್ರೆ 100. ಒಟ್ಟು ಕೆಲಸ ಏನ್ ಬತ್ತಪ್ಪ ಅಂತಂದ ಹೇಳಿದ್ರೆ ನಮ್ಗ 100 ಅಂತ ಬಂತು, 100. ಒಟ್ಟು ಕೆಲಸ 100 ಬಂತು ಲಸ ತಕೊಂಡ ನಂತರ. ಇಷ್ಟ ಬೇರೆದೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ನೆಕ್ಸ್ಟ್ ಏನ್ ಕಂಡು ಹಿಡಿಬೇಕು ಸರ್, ಒಂದು ದಿನಕ್ಕ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರ ಅಂತ ಕಂಡು ಹಿಡಿಬೇಕು. ಎ ಇದ್ದಾವ ಏನಂತಂದ ಹೇಳಿದ್ರೆ ಒಂದ್ ದಿನಕ್ಕೆ ಎಷ್ಟು ಮಾಡ್ತಾನ, ಇವ್ ಟೋಟಲ್ 25 ದಿಂದ ಈ ಕೆಲಸ ಮುಗಿಸ್ತಾ ಅಂತಂದ ಹೇಳಿದ್ರೆ ಡಿವೈಡ್ ಮಾಡ್ರಿ, 100 ಡಿವೈಡೆಡ್ ಬೈ 25 ಮಾಡ್ರಿ, ಎಷ್ಟು ಬರುತ್ತೆ ನೋಡ್ರಿ ಸರ್. 25 ಒಂದ್ಲೆ 25 4ಲೆ ಸರ್ ಅಂತಂದ ಹೇಳಿದ್ರೆ ಒಂದ್ ದಿನಕ್ಕೆ 4 ಯೂನಿಟ್ ಕೆಲಸ ಮಾಡ್ದ. ಇದು ತುಂಬಾ ಇಂಪಾರ್ಟೆಂಟ್. ಸೊ ಅದಾದ ನಂತರ ಬಿ ನೋಡ್ರಿ ಸರ್, 100 ಡಿವೈಡೆಡ್ ಬೈ 20 ಮಾಡ್ರಿ. ಸೊ ಎಷ್ಟು ಬಂತ, ಸೊ 2 5 10. ಅಂದ್ರೆ ಎಷ್ಟು ಬರುತ್ತಪ್ಪ ಅಂತಂದ ಹೇಳಿದ್ರೆ ಒಂದು ದಿನಕ್ಕ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರಪ್ಪ ಅಂತಂದ ಹೇಳಿದ್ರೆ 5 ಯೂನಿಟ್ ಕೆಲಸ ಮಾಡ್ತಾನ ಬಿ. ಇಲ್ಲಿ ನೋಡ್ರಿ, ಸೊ 25 ದಿನದಾಗ ಏನಂತಂದ ಹೇಳಿದ್ರೆ ಈ ಕೆಲಸ ಮುಗಿಸ್ತಾ ಅಂದ್ರೆ ಒಂದ್ ದಿನಕ್ಕೆ ಎಷ್ಟು ಮಾಡ್ತಾನ, 100 ಡಿವೈಡೆಡ್ ಬೈ 25 ಮಾಡ್ರ ಒಂದ್ ದಿನಕ್ಕೆ ಬಂತು. ಸೊ ಇಲ್ಲೂ ಕೂಡ ಸೇಮ್ ಹಂಗೆ ಮಾಡ್ಬೇಕು, 100 ಡಿವೈಡೆಡ್ ಬೈ 20 ಮಾಡ್ರೆ ನಿಮ್ಗೆ ಏನಂತಂದ ಹೇಳಿದ್ರೆ ಒಂದು ದಿನಕ್ಕೆ ಮಾಡೋ ಕೆಲಸ ಒಟ್ಟು ಕೆಲಸ ಬರುತ್ತೆ. ಸೊ ಇಷ್ಟು ಮಾಡ್ಕೊಂಡ್ರ ಇನ್ ನೆಕ್ಸ್ಟ್ ನೋಡೋಣ. ಇಲ್ಲಿ ಏನಂತಂದ ಹೇಳಿದ್ರೆ ಇಬ್ರು ಒಟ್ಟಿಗೆ ಇಲ್ಲೊಂದು ಲೈನ್ ಹೇಳ್ಕೊಡ್ರಿ, ಇಬ್ರು ಒಟ್ಟಿಗೆ ಮಾಡಿದಾರ ಇದೊಂದು ದೊಡ್ಡ ಕೆಲಸ, ಇದೇನಂತಂದ ಹೇಳಿದ್ರೆ ಒಂದ್ ಕೆಲಸ ಇದು. ಸೊ ಇಲ್ಲಿ ಏನಂತಂದ ಹೇಳಿದ್ರೆ ಇಬ್ರು ಒಟ್ಟಿಗೆ ಏನಂತಂದ ಹೇಳಿದ್ರೆ 5 ದಿನಗಳವರೆಗೂ ಮಾಡಿದಾರ. ಇಲ್ಲಿ ನೋಡ್ರಿ ಎ ಮತ್ತು ಬಿ ಏನಂತಂದ ಹೇಳಿದ್ರೆ ಇವ್ರಿಬ್ರು ಸೇರಿ ಎಷ್ಟ್ ದಿನ ಮಾಡಿದಾರ, 5 ದಿನ ಕೆಲಸ ಮಾಡಿದಾರ. ಅದಾದ ನಂತರ ಇಲ್ಲಿ ಏನಾಗೈತಪ್ಪ ಅಂತಂದ ಹೇಳಿದ್ರೆ ಎ ಬಿಟ್ಟು ಹೋಗ್ತಾನ, ಎ ಏನಂತಂದ ಹೇಳಿದ್ರೆ ಬಿಟ್ಟು ಹೋಗ್ತಾನ, ಎ ಬಿಟ್ಟು ಹೋದ. ಅದಾದ ನಂತರ ನೆಕ್ಸ್ಟ್ ರಿಮೈನಿಂಗ್ ವರ್ಕ್ ಯಾರು ಮಾಡ್ಬೇಕು, ಬಿ ಮಾಡ್ಬೇಕು. ಇಷ್ಟ ಅರ್ಥ ಮಾಡ್ಕೊಂಡ್ರ. ಇವಾಗ ನಾವೇನ್ ಮಾಡ್ಕೊಬೇಕು, ಎ ಒಂದ್ ದಿನಕ್ಕೆ ಎಷ್ಟು ಮಾಡ್ದ, 4 ಯೂನಿಟ್ ಮಾಡ್ದ. ಬಿ ಇದ್ದವೇನಂತಂದ ಹೇಳಿದ್ರೆ 5 ಯೂನಿಟ್ ಮಾಡ್ದ. ಇಲ್ಲಿ ಇಬ್ರು ಸೇರಿ ಮಾಡಿದಾರಲ್ಲ, ಇವ್ರಿಬ್ರು ಸೇರಿ ಒಂದ್ ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರ ಅಂತ ಕಂಡಿಡ್ಕೊಬೇಕು. ಎ ಅಂಡ್ ಬಿ ಒಂದ್ ದಿನಕ್ಕ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರೋ, ಎಷ್ಟು ಯೂನಿಟ್ ಕೆಲಸ ಮಾಡ್ತಾರ ಅಂತ ಕಂಡಿಡ್ಕೋಬೇಕು. ಇದು 4, ಇದು ಪ್ಲಸ್ 5. ಸೊ ಎಷ್ಟಾಯ್ತು ಸರ್, 9 ಆಯ್ತು, 9 ಯೂನಿಟ್ ಬಂತು. ಸೊ ಈಗ ನೋಡ್ರಿ, ಸೊ ಒಂದ್ ದಿನಕ್ಕೆ ಇವ್ರು ಏನಂತಂದ ಹೇಳಿದ್ರೆ ಇಬ್ರು ಸೇರಿ 9 ಯೂನಿಟ್ ಮಾಡ್ತಾರ ಅಂತಂದ ಹೇಳಿದ್ರೆ 5 ದಿನಕ್ಕೆ ಎಷ್ಟು ಮಾಡ್ತಾರ ಕಂಡಿಡ್ರಿ, 5 ಇಂಟು 9, 5 9 45 ಯೂನಿಟ್ ಆಯ್ತು. ಅದಾದ ನಂತರ ರಿಮೈನಿಂಗ್ ಉಳಿದ ಕೆಲಸವನ್ನ ಕಂಡಿಡ್ಕೋಬೇಕಲ್ಲ, ಇವ್ರಿಬ್ರು ಸೇರಿ ಏನಂತಂದ ಹೇಳಿದ್ರೆ 5 ದಿನಕ್ಕ 45 ಯೂನಿಟ್ ಕೆಲಸ ಮಾಡ್ತಾರ. ಉಳಿದ ಕೆಲಸ ಎಷ್ಟು, ಉಳಿದ ಕೆಲಸ ಅಷ್ಟು ಕಂಡಿಡ್ಕೊಂಡ್ರೆ ನಮ್ ಕೆಲಸ ಮುಗೀತು. ಉಳಿದ ಕೆಲಸ ಎಷ್ಟು ನೋಡ್ರಿ, ಟೋಟಲ್ ಕೆಲಸ ಎಷ್ಟು ಐತ್ರಿ ಸರ್, 100 ಐತ್ರಿ. ಇಲ್ಲಿ ಬರುತ್ತೆ ನೋಡ್ರ, ಸೊ 100 ಐತಿ. ಆಮೇಲೆ ಉಳಿದ ಕೆಲಸ ಏನಂತ ಅವ್ರ ಇಬ್ರು ಸೇರಿ ಅಂತ 45 ಮಾಡಿದಾರ. 45 ಮೈನಸ್ ಮಾಡ್ರಿ ಎಷ್ಟಾಯ್ತು, 0ದಾಗ 5 ಹೋಗಂಗಿಲ್ಲ, ಕೈಲ ತಗೊಂಡ್ವಿ, 10ರಾಗ 5 ಅಂತಂದ ಹೇಳಿದ್ರೆ 5. ಆಮೇಲೆ ನೆಕ್ಸ್ಟ್ ಏನಂತಂದ ಹೇಳಿದ್ರೆ 0 ಹೋಗಂಗಿಲ್ಲ, 10ರಾಗ 5 ಹೋಯ್ತು, 55 ಉಳಿತು. ಸರ್ ಉಳಿದ ಕೆಲಸ ಏನಂತಂದ ಹೇಳಿದ್ರೆ 55. ಸೊ ಎಷ್ಟು ದಿನದಾಗ ಬಿ ಮುಗಿಸ್ತಾ ಅಂತಂದ್ ಕ್ವಶನ್ ಕೇಳಿದಾರ. ಉಳಿದ ಕೆಲಸ ಎಷ್ಟು ಇಲ್ಲಿ ಮಾಡ್ತೀನಿ ನೋಡ್ರಿ. ಸೊ ಉಳಿದ ಕೆಲಸ ಡಿವೈಡೆಡ್ ಬೈ ಒಂದ್ ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾನ ಅಂತಂದ ಹೇಳಿ. ಉಳಿದ ಕೆಲಸ ಎಷ್ಟೈತಿ, 100 ಅಂತಂದೈತಿ. ಸೊ ಅದಾದ ನಂತರ ನೆಕ್ಸ್ಟ್ ಉಳಿದ ಕೆಲಸ 100 ಇಲ್ರೋ, 55 ಐತಿ. ಸೊ ಅದಾದ ನಂತರ ಬಿ ಅಲ್ಲ, ಬಿ ಒಂದ್ ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾನ ಸರ್, ಬಿ ಒಂದ್ ದಿನಕ್ಕೆ 5 ಯೂನಿಟ್ ಮಾಡ್ತಾನ. 5 ಯೂನಿಟ್ ಅಂದ್ರೆ ಡಿವೈಡೆಡ್ ಬೈ 5, 5 ಒಂದ್ಲೆ 5 11 ಅಂದ್ರೆ ಟೋಟಲ್ ಆಗಿ ಏನಂತಂದ ಹೇಳಿದ್ರೆ 11 ದಿನಗಳಲ್ಲಿ ಏನಂತಂದ ಹೇಳಿದ್ರೆ ಬಿ ಇದ್ದಾವ ಉಳಿದ ಕೆಲಸವನ್ನ ಮುಗಿಸ್ತಾನ. ನಮ್ಗೆ ಆನ್ಸರ್ ಆಯ್ತಾ, ಆನ್ಸರ್ ಡಿ ಆಗತ್ತ. ಈ ರೀತಿಯಾಗಿ ಮಾಡ್ಬೇಕು. ಇಲ್ಲಿ ಏನ್ ಕೊಟ್ಟಿದಾನ ಇನ್ನೊಂದ್ಸರಿ ಹೇಳ್ತೀನಿ ಸಿಂಪಲ್ ಆಗಿ. ಎ ಇದ್ದಾವ ಒಂದ್ ಕೆಲಸ 25 ದಿನದಾಗ ಇನ್ ಮುಗಿಸ್ದ. ಆಮೇಲೆ ಬಿ ಇದ್ದಾವ 20 ದಿನದಾಗ ಮುಗಿಸ್ದ. ನೆಕ್ಸ್ಟ್ ಸ್ಟೆಪ್ ಏನ್ ಮಾಡಿದ್ವಿ, ಇದನ್ನೆರಡು ತಗೊಂಡು ಲಸ ತಕೊಂಡ್ವಿ. ಲಸ ತಕೊಂಡಾಗ 100 ಬಂತು. ಅದೇನಂತಂದ್ ಬರ್ಕೊಂಡ್ವಿ, ಒಟ್ಟು ಕೆಲಸ ಅಂತ ಬರ್ಕೊಂಡ್ವಿ. ನೆಕ್ಸ್ಟ್ ಒಂದ್ ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರೆ ಇಬ್ರು ಅಂತ ಕಂಡಿಡ್ಕೊಬೇಕು. ಎ ಇದ್ದವ ಎಷ್ಟ್ ಮಾಡ್ದ, 4 ಯೂನಿಟ್ ಮಾಡ್ದ. ಬಿ ಇದ್ದವ ಎಷ್ಟ್ ಮಾಡ್ದ, 5 ಯೂನಿಟ್ ಮಾಡ್ದ ಅಂತ ಕಂಡಿಡ್ಕೊಂಡ್ವಿ. ಇಲ್ಲಿ ಏನ್ ಮುಂದೆ ಏನ್ ಕೊಟ್ಟಿದಾರೆ ಅಂತಂದ ಹೇಳಿದ್ರೆ ಎ ಮತ್ತು ಬಿ ಇಬ್ರು ಏನಂತಂದ ಹೇಳಿದ್ರೆ 5 ದಿನವರೆಗೂ ಕೆಲಸ ಮಾಡ್ತಾರೆ. ಇಲ್ಲಿ ಬರ್ಕೊಂಡ್ವಿ 5 ಏನಂತಂದ್ರೆ ಎ ಮತ್ತು ಬಿ ಏನಂತಂದ್ರೆ 5 ದಿನದವರೆಗೂ ಮಾಡ್ತಾರ. ಆಮೇಲೆ ಏನಂತಂದ ಹೇಳಿದ್ರೆ ಎ ಬಿಟ್ಟು ಹೋಗ್ತಾನ. ಉಳಿದ ಕೆಲಸವನ್ನ ಯಾರು ಮಾಡ್ತಾರ, ಬಿ ಮಾಡ್ತಾರ ಅಂತ ಕೊಟ್ಟಿದ್ದಾರೆ. ಈಗ ನಾವು ಕಂಡಿಡ್ಕೋಬೇಕು ಅದನ್ನ. ಸೊ ಇವಾಗ ಎ ಅಂಡ್ ಬಿ ಅಂತ ಕೊಟ್ಟಿದಾರಲ್ಲ, ಎ ಅಂಡ್ ಬಿ ಅಂತಂದ ಹೇಳಿದ್ರೆ ಇಬ್ರದ್ದು ಸೇರಿ ಒಂದ್ ದಿನಕ್ಕೆ ಎಷ್ಟು ಯೂನಿಟ್ ಮಾಡ್ತಾರ ಅಂತ ಕಂಡಿ. ಇಲ್ಲ ಎ ಕೊಟ್ಟಿದ್ದ ಅಂತಂದ ಹೇಳಿದ್ರೆ ಆಲ್ರೆಡಿ ಕಂಡಿಡ್ಕೊಂಡ್ವಿ, ಬಿ ಅಷ್ಟೇ ಕೊಟ್ಟಿದ್ದ ಅಂದ್ರೆ ಓಕೆ ಇದು. ಬಟ್ ಆದ್ರೆ ಎ ಅಂಡ್ ಬಿ ಅಂತ ಸೇರಿಸಿ ತಗೊಂಡಾರಲ್ಲ, ಅವಾಗ ಇಬ್ರದ್ದು ಸೇರಿಸಿ ಒಂದ್ ದಿನಕ್ಕೆ ಎಷ್ಟಾಯ್ತು ಸರ್, 9 ಯೂನಿಟ್ ಆಯ್ತ್ರಿ. ಇವ್ರಿಬ್ರು ಏನಂತಂದ ಹೇಳಿದ್ರೆ 5 ದಿನವರೆಗೂ ಕೂಡಿ ಮಾಡಿದಾರಲ್ಲ, ಟೋಟಲ್ ಕೆಲಸ ಎಷ್ಟು ಮಾಡಿದಾರೆ ಇವ್ರಿಬ್ರು 5 ದಿನಕ್ಕ 45 ಯೂನಿಟ್ ಮಾಡಿದಾರ. ಇನ್ನೆಷ್ಟು ಉಳಿದ ಕೆಲಸ ಎಷ್ಟು ಉಳಿತ, ಸೊ 100 ಡಿವೈಡೆಡ್ ಬೈ 45, 100 ಮೈನಸ್ 45 ಮಾಡ್ರಿ ಅಂತಂದ ಹೇಳಿದ್ರೆ ಉಳಿದ ಕೆಲಸ ಸಿಕ್ತು. ಆಮೇಲೆ ಬಿ ಮಾಡಿದ ಅಂತ ಕೇಳಿದಾರ, ಬಿ ಒಂದ್ ದಿನಕ್ಕೆ ಎಷ್ಟು ಮಾಡ್ತಾನ, 5 ಯೂನಿಟ್ ಮಾಡ್ತಾನ. ಅಂದ್ರೆ ಎಷ್ಟು 5 ಯೂನಿಟ್ ಮಾಡ್ತಾನಲ್ಲ, ಸೊ ಎಷ್ಟು ದಿನ ತಗೋತಾನ ಅಂತ ಹೇಳಿ ಡೈರೆಕ್ಟ್ ಆಗಿ ಡಿವೈಡ್ ಮಾಡಿದ್ವಿ. ನಮ್ಗೆ ಎಷ್ಟು ಬಂತಂತ ಹೇಳಿದ್ರೆ 11 ದಿನ ಅಂತ ಬಂತು. ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ನೀವು ಸಾಲ್ವ್ ಮಾಡ್ಕೋಬೇಕು. ಎಸ್, ಸಾಲ್ವ್ ಮಾಡ್ತಿರಲ್ಲ. ಎಸ್, ಅದಾದ ನಂತರ ಇದ್ರೊಳಗಡೆ ಮತ್ತೊಂದು ಇನ್ನೊಂದು ಏನ್ ಕೇಳ್ತಾರ ಅಂತಂದ ಹೇಳಿದ್ರೆ ಫ್ರಾಕ್ಷನ್ ಅಂತ ಬರುತ್ತೆ. ಇವಾಗ ನಾನು ಅಂತ ಹೇಳ್ಕೊಡ್ತೀನಿ, ಎಲ್ರಿಗೂ ಅರ್ಥ ಆಯ್ತಲ್ಲ. ಎಸ್,
ಇಲ್ಲಿ ನೋಡ್ರಿ, ಎ ಕ್ಯಾನ್ ಡೂ ಅ ವರ್ಕ್ ಇನ್ 15 ಡೇಸ್. ಇಲ್ಲಿ ಕನ್ನಡ ಹೇಳ್ತೇನೆ. ಎ ಏನಂತಂದ ಹೇಳಿದ್ರೆ ಒಂದ್ ಕೆಲಸವನ್ನ, ಎ ಇದ್ದವ ಏನಂತಂದ ಹೇಳಿದ್ರೆ ಒಂದ್ ಕೆಲಸವನ್ನ 15 ದಿನದಲ್ಲಿ ಮಾಡ್ತಾನ. ಎಸ್. ಸೊ ಅದಾದ ನಂತರ ಬಿ ಏನಂತಂದ ಹೇಳಿದ್ರೆ 20 ದಿನದಲ್ಲಿ ಮಾಡ್ತಾನ. ಬಿ ಏನಂತ ಹೇಳಿದ್ರೆ 20 ದಿನದಲ್ಲಿ ಮಾಡ್ತಾನ. ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಅವ್ರಿಬ್ರು ಏನಂತಂದ ಹೇಳಿದ್ರೆ 4 ದಿನಗಳವರೆಗೆ ಒಟ್ಟಿಗೆ ಕೆಲಸ ಮಾಡ್ತಾರ. ಅದಾದ ನಂತರ ಉಳಿದಿರುವ ಕೆಲಸದ ಭಾಗ ಫ್ರಾಕ್ಷನ್ ಒಳಗಡೆ ಅಂತ ಕೊಟ್ಟಿದ್ದಾರೆ. ಫ್ರಾಕ್ಷನ್ ಆಫ್ ದಿ ವರ್ಕ್ ಅಂತ ಕೇಳಿದ್ರೆ, ಫ್ರಾಕ್ಷನ್ ಅಂತ ಬಂತಂತಂದ ಹೇಳಿದ್ರೆ ಅದ್ ನಾವ್ ಹೆಂಗ್ ಮಾಡ್ಬೇಕಂತ ನಾವ್ ನೋಡ್ಬೇಕು. ಸೇಮ್ ಹಂಗ ಲಾಸ್ಟ್ ಸ್ವಲ್ಪ ಡಿಫ್ರೆನ್ಸ್ ಅಷ್ಟ. ಇಲ್ಲಿ ನೋಡ್ರಿ, ಸೊ ಎ ಕ್ಯಾನ್ ಡೂ ವರ್ಕ್ ಇನ್ 15 ಡೇಸ್. ಎ ಇದ್ದವನ್ ಅಂತಂದ ಹೇಳಿದ್ರೆ 15 ದಿನದಾಗ ಮುಗಿಸ್ದ. ಸೊ ಅದಾದ ನಂತರ ಬಿ ಕ್ಯಾನ್ ಡೂ ಇನ್ 20 ಡೇಸ್. ಇವಾಗ ನಾವೇನ್ ಮಾಡ್ಕೋಬೇಕು, ಒಟ್ಟು ಕೆಲಸವನ್ನ ಕಂಡಿಡ್ಕೊಬೇಕು. ಹೆಂಗ್ ಕಂಡಿಡ್ತೀರಿ ಸರ್? ಲಸ ತಕೊಂತೀವ್ರಿ. 15 20 ಲಸ ತಕೊಂಡ್ರೆ ನೋಡೋಣ ಸರ್, 5ರಿಂದ ಡಿವೈಡ್ ಆಗ್ತಾರೆ. 5 ಮೂರ್ಲೆ 15, 5 4 20. ಮುಂದೆ ಡಿವೈಡ್ ಆಗಂಗಿಲ್ಲ. ಇವ್ನ್ 3 ಏನಂದ್ರೆ ಗುಣಿಸಿ, 5 ಮೂರ್ಲೆ 15, 15 4 60. 60 ಏನಂತಂದ ಹೇಳಿದ್ರೆ ಇದು ನಿಮ್ಗ ಒಟ್ಟು ಕೆಲಸ ಆಯ್ತು. ಏನಾಯ್ತು? ಒಟ್ಟು ಕೆಲಸ ಆಯ್ತು. ಇವಾಗ ಏನಂತಂದ ಹೇಳಿದ್ರೆ ಒಂದು ದಿನಕ್ಕ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರ ಅಂತಂದ ಹೇಳಿ ಕಂಡಿಡ್ಕೊಬೇಕು. ಕಂಡಿಡ್ಕೋರಿ ನೋಡೋಣ ಸರ್. 60 ಡಿವೈಡೆಡ್ ಬೈ 15 ಮಾಡ್ತೀವಿ. ಒಟ್ಟು ಕೆಲಸ ಡಿವೈಡೆಡ್ ಬೈ ಅವ್ನು ತಗೊಂಡಿರೋ ದಿನಗಳು. ಅಂದ್ರೆ ಒಂದ್ ದಿನಕ್ಕೆ ಎಷ್ಟು ಮಾಡ್ತಾನಂತ ಗೊತ್ತಾಯ್ತು. 15 4 60, 4 ಯೂನಿಟ್ ಒಂದ್ ದಿನಕ್ಕೆ ಮಾಡ್ತಾನ್ರಿ ಎ. ನೆಕ್ಸ್ಟ್ ಬಿ ಕಂಡಿಡಿರಿ, 60 ಡಿವೈಡೆಡ್ ಬೈ 20 ಮಾಡ್ಬೇಕು. ಸೊ ಇಲ್ಲಿ ಏನಾಗತ್ತೆ, 21 23. ಸರ್ ಏನಂತಂದ ಹೇಳಿದ್ರೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾನೆ ಇವನು? 3 ಯೂನಿಟ್ ಕೆಲಸ ಮಾಡ್ತಾನೆ. ಇವನು 4 ಯೂನಿಟ್, ಇವನು 3 ಯೂನಿಟ್. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ಸರ್? ಇವರಿಬ್ರು ಒಟ್ಟಿಗೆ ಏನಂತಂದ ಹೇಳಿದ್ರೆ 4 ದಿನಗಳವರೆಗೂ ಕೆಲಸ ಮಾಡ್ತಾರೆ. ಇಲ್ಲಿ ಡಯಾಗ್ರಾಮ್ ಹಾಕ್ರಿ. ಸೊ ಇವರಿಬ್ರು ಏನಂತಂದ ಹೇಳಿದ್ರೆ ಒಟ್ಟಿಗೆ ಎ ಅಂಡ್ ಬಿ ಇಬ್ರು ಸೇರ್ಬಿಟ್ಟು 4 ದಿನ ಕೆಲಸ ಮಾಡ್ತಾರ. ಅದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಉಳಿದಿರೋ ಭಾಗ ಎಷ್ಟು, ಫ್ರಾಕ್ಷನ್ ಆಫ್ ಕೆಲಸ ಎಷ್ಟು ಅಂತ ಕೇಳಿದಾರೆ. ಈಗ ನಾವ್ ಏನ್ ಕಂಡಿಡ್ಕೊಬೇಕು, ಎ ಅಂಡ್ ಬಿ ಇಬ್ರು ಸೇರಿಬಿಟ್ಟು ಎಷ್ಟು ಯೂನಿಟ್ ಕೆಲಸ ಮಾಡ್ತಾರ ದಿನಕ್ಕ ಅಂತಂದೇಳಿ ಕಂಡಿಡ್ಕೊಬೇಕು. ಸೊ 4 + 3, 4 + 3 ಮಾಡ್ರಿ ಅಂತಂದ ಹೇಳಿದ್ರೆ 7 ಯೂನಿಟ್. ಇಬ್ರು ಸೇರಿ ಒಂದ್ ದಿನಕ್ಕೆ ಎಷ್ಟು ಮಾಡಿದ್ರು? 7 ಯೂನಿಟ್ ಮಾಡಿದ್ರು. ಈಗ ಎಷ್ಟು ಕೆಲಸ ಆಗದೈತಿ ನೋಡ್ರಿ, 4 ದಿನಕ್ಕ. ಒಂದ್ ದಿನಕ್ಕೆ ಏನಂತಂದ ಹೇಳಿದ್ರೆ 7 ಯೂನಿಟ್ ಮಾಡಿದ್ರ 4 ದಿನಕ್ಕೆ ಎಷ್ಟಾಯ್ತು ಸರ್? 28 ಯೂನಿಟ್ ಕೆಲಸ ಮಾಡಿದ್ರಿ. ಅದಾದ ನಂತರ ಉಳಿದಿರೋ ಕೆಲಸ ನೋಡ್ಕೋಬೇಕು ಇವಾಗ. ಸೊ ಟೋಟಲ್ ಕೆಲಸ ಎಷ್ಟೈತ್ರಿ? 60 ಐತ್ರಿ. ಅದಾದ ನಂತರ ಇಲ್ಲಿ ಅವ್ರು ಮಾಡಿರೋ ಕೆಲಸ ಎಷ್ಟ್ರಿ? 28 ರೀ. ಮೈನಸ್ ಮಾಡ್ಕೊಳ್ರಿ. ಸೊ ಎಷ್ಟಾಗತ್ತೆ ನೋಡ್ರಿ, 10ರಾಗ 8 ಕಳೆದ್ರೆ ಎಷ್ಟಾಯ್ತು? 2. ಅದಾದ ನಂತರ ನೆಕ್ಸ್ಟ್ 6ರಾಗ 3 ಕಳೆದ್ರ 32. ಸೊ ಇಲ್ಲೇನಂತಂದ ಹೇಳಿದ್ರೆ ಉಳಿದಿರುವ ಕೆಲಸ, ಉಳಿದಿರುವ ಅಥವಾ ಯಾವ್ದಾರು ನೋಡ್ಕೊಡ್ರಿ. ಸೊ 32 ಯೂನಿಟ್ ಏನಂತಂದ ಹೇಳಿದ್ರೆ ಉಳಿತು. ಇದು ಉಳಿದಿರೋ ಕೆಲಸ ಡೈರೆಕ್ಟ್ ಆಗಿ ಕೇಳ್ರಿ ಅಂದ್ರೆ ಹೇಳ್ಬೋದು. ಬಟ್ ಅದ್ರ ಫ್ರಾಕ್ಷನ್ ಕೇಳಿದಾನಲ್ಲ, ಫ್ರಾಕ್ಷನ್ ಅಂತಂದ ಹೇಳಿದ್ರೆ ಉಳಿದಿರುವ ಕೆಲಸ ಡಿವೈಡೆಡ್ ಬೈ ಒಟ್ಟು ಕೆಲಸ ಮಾಡ್ಬೇಕು. ಫ್ರಾಕ್ಷನ್ ಅಂತಂದ್ ಬಂತಂತಂದ ಹೇಳಿದ್ರೆ ಉಳಿದಿರೋ ಕೆಲಸ ಡಿವೈಡೆಡ್ ಬೈ ಟೋಟಲ್ ಕೆಲಸ. ನೋಡ್ರಿ ಸರ್, ಇದು ಎಷ್ಟರಿಂದ ಹೋಗುತ್ತಾ? 4ರಿಂದ ಹೋಗುತ್ತೆ ನೋಡ್ರಿ. 4 ಎಂಟ್ಲೆ 32. ಅದಾದ ನಂತರ ಇದು ಎಷ್ಟಂತಂದ ಹೇಳಿದ್ರೆ 4 15 60. ಸೊ 8 ಡಿವೈಡೆಡ್ ಬೈ 15 ಏನಂತಂದ ಹೇಳಿದ್ರೆ ಫ್ರಾಕ್ಷನ್ ಆಗತ್ತ. ಅದ್ ನಮ್ಗೆ ಏನಂತಂದ ಹೇಳಿದ್ರೆ ಫಸ್ಟ್ ಆಪ್ಷನ್ದಾಗ ಐತೆ. ಈ ರೀತಿ ಕೆಲಸ ಕೇಳ್ತಾನ. ಸಿಂಪಲ್ ಫ್ರಾಕ್ಷನ್ ಕೇಳ್ತಾನ. ಇಲ್ಲಿವರೆಗೂ ಗೊತ್ತಾಯ್ತಾ? ಎ 15 ದಿನದಾಗ ಮುಗಿಸ್ದ, ಬಿ 20 ದಿನದಾಗ ಮುಗಿಸ್ದ. ಲಸ ತಕೊಂಡ್ರಿ, ಟೋಟಲ್ ಒಟ್ಟು ಕೆಲಸ ಸಿಕ್ತು. ಆಮೇಲೆ ಒಂದ್ ದಿನಕ್ಕೆ ಎಷ್ಟಾಯ್ತು ಅಂತಂದ್ ಕಂಡು ಹಿಡ್ಕೊಂಡ್ರಿ. ಆಮೇಲೆ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಇವ್ರಿಬ್ರು ಸೇರಿ 4 ದಿನ ಮಾಡಿದಾರ ಅಂತಂದ ಹೇಳಿದ್ರೆ ಇವ್ರಿಬ್ರು ಸೇರಿ ಒಂದ್ ದಿನಕ್ಕೆ ಎಷ್ಟು ಮಾಡ್ತಾರ ಯೂನಿಟ್ ಕಂಡು ಹಿಡ್ಕೊಂಡ್ವಿ. 7 ಅಂತ ಬಂತು. ಇವ್ನೆರಡು ಕೂಡ್ಸಿದ್ವಿ. ಒಂದ್ ದಿನಕ್ಕೆ 4 ಮಾಡಿದ್ರ, ಇವ್ ಒಂದ್ ದಿನಕ್ಕೆ 3 ಮಾಡಿದ್ರ, ಇಬ್ರು ಸೇರಿ ಒಂದ್ ದಿನಕ್ಕೆ ಎಷ್ಟು ಮಾಡ್ರು? 7 ಮಾಡಿದ್ರು. ಸಿಂಪಲ್. ಸೊ 4 ದಿನಕ್ಕೆ ಎಷ್ಟು ಮಾಡ್ತಾರ? ಅದ್ ಇಂಟು ಮಾಡಿದ್ವಿ. 28 ಯೂನಿಟ್ ಮಾಡಿದ್ರು. 28 ಯೂನಿಟ್ ಕೆಲಸ ಮುಗ್ದೈತಿ. ಇನ್ನು ಒಟ್ಟು ಕೆಲಸದಾಗ 28 ಕಳೆದ್ರೆ ಎಷ್ಟಾಯ್ತು? 32 ಉಳಿತು. 32 ಏನಂತಂದ ಹೇಳಿದ್ರೆ ರಿಮೈನಿಂಗ್ ವರ್ಕ್, ಉಳಿದಿರುವ ಕೆಲಸ. ಸೊ ನಮ್ಗೆ ಉಳಿದಿರೋ ಕೆಲಸ ಕೇಳಿಲ್ಲ, ಫ್ರಾಕ್ಷನ್ ಆಫ್ ವರ್ಕ್ ಅಂತ ಕೇಳಿದಾರ. ಫ್ರಾಕ್ಷನ್ ಭಾಗಲಬ್ಧ ಇದ್ರಲ್ಲಿ ಬರ್ತೀವಿ ನೋಡ್ರಿ, ಭಿನ್ನ ರಾಶಿ ರೂಪದಲ್ಲಿ ಅಂತಂದ ಹೇಳ್ತೀವಿ. ಸೊ ಅದಕ್ಕೆ ಏನಂತಂದ ಹೇಳಿದ್ರೆ ಉಳಿದಿರುವ ಕೆಲಸ ಡಿವೈಡೆಡ್ ಬೈ ಒಟ್ಟು ಕೆಲಸ ಮಾಡ್ರಿ ಅಂತಂದ ಹೇಳಿದ್ರೆ ಫ್ರಾಕ್ಷನ್ ಬರುತ್ತಾ. ಸೊ ಅದನ್ನ ಮಾಡಿದಾಗ 8 ಡಿವೈಡೆಡ್ ಬೈ 15 ಅಂತ ನಮ್ಗೆ ಆನ್ಸರ್ ಬಂತು. ಎಸ್, ಎಲ್ರಿಗೂ ಅರ್ಥ ಆಯ್ತಾ ಇದು? ಸೊ ಈ ರೀತಿಯಾಗಿ ನಾವು ಮಾಡ್ಬೇಕು. ಎಸ್. ನೆಕ್ಸ್ಟ್ ನೋಡ್ರಿ, ಸೇಮ್ ಅದೇ ತರ ಐತೆ, ಬಟ್ ಅದ್ರ ಸ್ವಲ್ಪ ಡಿಫ್ರೆಂಟ್ ಆಗೈತೆ. ನಾನು ಎಲ್ಲಾನು ತಿಳಿಸಿ ಹೇಳಕತ್ತೇನೆ. ಇದೆಲ್ಲ ಆದ ನಂತರ ಏನಂತಂದ ಹೇಳಿದ್ರೆ SSC ಕ್ವಶನ್ ಪೇಪರ್ ಅಲ್ಲಿ ಕೇಳಿರೋ ಕ್ವಶನ್ಸ್ ಗಳನ್ನ ನಾನು ಮಾಡ್ಕೊಂತ ಹೋದ್ನೆ. ಇವನು ಕೇಳಿದಾರ, ಬಟ್ ಅದ್ರ ಹಿಂದ್ಗಡೆ 2020ರಲ್ಲಿ ಇಂಥಲ್ಲೆಲ್ಲ ಕೇಳಿದಾರ. ಬಟ್ ಅದ್ರ ನೆನ್ಪಿಟ್ಕೊಳ್ರಿ, ಎಲ್ಲಾನು ಇಂಪಾರ್ಟೆಂಟ್. ಇನ್ನು ಏನಂತಂದ ಹೇಳಿದ್ರೆ ಇನ್ನೂ 2 ಟೈಪ್ ಬರ್ತಾವ. ಟೋಟಲ್ 5 ಟೈಪ್. 5 ಟೈಪ್ ಒಂದೇ ಸೂತ್ರ, ಒಂದೇ ಏನಂತಂದ ಹೇಳಿದ್ರೆ ಏನಂತ ಕರಿತೀವಿ ಇದಕ್ಕೆ? ಶಾರ್ಟ್ ಕಟ್. ಅರ್ಥ ಮಾಡ್ಕೊಂಡ್ರೆ ಶಾರ್ಟ್ ಕಟ್, ಇಲ್ಲ ಅಂತಂದ ಹೇಳಿದ್ರೆ ಹೋಗಿ. ನೆಕ್ಸ್ಟ್ ನೋಡ್ರಿ, ಅಮಿತ್ ಒಂದು ಕೆಲಸವನ್ನ 120 ದಿನದಲ್ಲಿ ಮುಗಿಸ್ತಾನೆ. ಅಮಿತ್ ಕ್ಯಾನ್ ಕಂಪ್ಲೀಟ್ ವರ್ಕ್ ಇನ್ 120 ಡೇಸ್. ನೆಕ್ಸ್ಟ್ ಇದ್ ಬರ್ಕೊಂಡೆ ಬಿಡೋಣ. ಒಂದು ಕೆಲಸವನ್ನ ಅಮಿತ್ ಇದ್ದವ ಏನ್ ಮಾಡ್ತಾಪ ಅಂತಂದ ಹೇಳಿದ್ರ ಎಷ್ಟ್ ದಿನದಾಗ ಮಾಡ್ತಾನ? 120 ದಿನದಾಗ ಮುಗಿಸ್ತಾನ. ನೆಕ್ಸ್ಟ್
ಸೊ ಅಮಿತ್ ಅಂಡ್ ಸೀಸಲ್ ಕ್ಯಾನ್ ಕಂಪ್ಲೀಟ್ ಸೇಮ್ ವರ್ಕ್ ಇನ್ 70 days. ಅಮಿತ್ ಆಮೇಲೆ ಸೀಸಲ್ ಇವ್ರಿಬ್ರು ಸೇರಿ ಏನಂತಂದ ಹೇಳಿದ್ರೆ ಅದೇ ವರ್ಕವನ್ನ ಎಷ್ಟ್ ದಿನದಾಗ ಮುಗಿಸ್ತಾರ, 72 ದಿನದಾಗ ಮುಗಿಸ್ತಾರ. ಇಲ್ಲಿ ಅಮಿತದ ಅಷ್ಟ ಕೊಟ್ಟಿದಾರ, ಬಟ್ ಅದ್ರ ನಮಗ್ ಸೀಸಲ್ದು ಕೊಟ್ಟಿಲ್ಲ. ಓಕೆ, ಇಲ್ಲಿ ಇಬ್ರು ಸೇರಿದ್ ಕೊಟ್ಟಿದಾರ, ಎಷ್ಟ್ ದಿನದಾಗ ಮುಗಿಸ್ತಾರ ಅಂತಂದ್ರೆ ನಿಮ್ಗೆ ಇರುತ್ತ ಸರ್, ಒಂದ್ ಕೊಟ್ಟಿರ್ಲಿಲ್ಲ ಇಬ್ರು ಸೇರಿ ಕೊಟ್ಟಿದ್ರೆ ಹೆಂಗ, ಅದನ್ನ ಹೇಳಕತ್ತೆ ನೀವು. ಸೊ ದೇ ಸ್ಟಾರ್ಟೆಡ್ ಟುಗೆದರ್. ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಇಬ್ರು ಏನಂತಂದ್ ಹೇಳಿದ್ರೆ ಒಟ್ಟಿಗೆ ಪ್ರಾರಂಭ ಮಾಡ್ತಾರ. ಸೊ ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ದೇ ಸ್ಟಾರ್ಟೆಡ್ ಟುಗೆದರ್ ಬಟ್ ಸೀಸಲ್ ಲೆಫ್ಟ್ ಆಫ್ಟರ್ ವರ್ಕಿಂಗ್ 20 days ಅಂತ ಕೊಡಿದಾರೆ. ಸೀಸಲ್ ಏನ್ ಮಾಡ್ತಾ ಅಂತಂದ ಹೇಳಿದ್ರೆ ಇಬ್ರು ಸೇರ್ಬಿಟ್ಟು ಏನಂತಂದ ಹೇಳಿದ್ರೆ ವರ್ಕ್ ಸ್ಟಾರ್ಟ್ ಮಾಡ್ತಾರ. ಬಟ್ ಆದ್ರ 20 ದಿನ ಆದ ನಂತರ ಏನಂತಂದ ಹೇಳಿದ್ರೆ ಇಲ್ಲಿ ನೋಡ್ರಿ, ಇಬ್ರು ಏನಂತಂದ ಹೇಳಿದ್ರೆ ಒಟ್ಟಿಗೆ ಆ ಕೆಲಸವನ್ನ ಸ್ಟಾರ್ಟ್ ಮಾಡ್ತಾರೆ. ಯಾರ್ಯಾರ, ಅಮಿತ್ ಅಂಡ್ ಸೀಸಲ್ ಇಬ್ರು ಏನಂತಂದ ಹೇಳಿದ್ರೆ ಒಟ್ಟಿಗೆ ಸ್ಟಾರ್ಟ್ ಮಾಡ್ತಾರೆ 20 ದಿನದವರೆಗೂ. ಆಮೇಲೆ ಏನಾಗತ್ತಪ್ಪ ಅಂತಂದ ಹೇಳಿದ್ರೆ ನೆಕ್ಸ್ಟ್ ಯಾರು ಬಿಟ್ಟು ಹೋಗ್ತಾರ ಅಂತಂದ ಹೇಳಿದ್ರೆ ಸೀಸಲ್ ಬಿಟ್ಟು ಹೋಗ್ತಾನ. ಸೀಸಲ್ ಇದ್ದವ ಏನಂತಂದ ಹೇಳಿದ್ರೆ ಬಿಟ್ಟು ಹೋಗ್ಬಿಡ್ತಾನ. ಆಮೇಲೆ ಉಳಿದಿರೋ ವರ್ಕ್ ಅನ್ನ ಏನಂತಂದ ಹೇಳಿದ್ರೆ ಅಮಿತ್ ಎಷ್ಟು ದಿನದಾಗ ಮುಗಿಸ್ತಾ ಅಂತ ಕೇಳಿದಾರೆ. ಯಾರು ಮುಗಿಸ್ತಾರ ಉಳಿದಿರೋ ಕೆಲಸವನ್ನ ಅಮಿತ್ ಮುಗಿಸ್ತಾ ಅಂತಂದ್ ಹೇಳ್ತಾರೆ. ಇವಾಗ ನಾವು ಮಾಡ್ಬೇಕು. ಇಷ್ಟು ತಗೊಂಡ ನಂತರ ನಮ್ದು ಫಸ್ಟ್ ಸ್ಟೆಪ್ ಏನು ಸರ್, ಟೋಟಲ್ ವರ್ಕ್ ಕಂಡಿಡ್ಬೇಕು. ಟೋಟಲ್ ವರ್ಕ್ ಕಂಡಿಡ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕು, ಲಸ ಕಂಡಿಡ್ಕೋಬೇಕು. 170 ಡಿವೈಡೆಡ್ ಬೈ 72. ಸೊ ನೋಡ್ರಿ, 2 ಡಿವೈಡ್ ಮಾಡ್ರಿ ಸರ್, 2 ಆರ್ಲೆ 2 60 70 ಅದಾದ ನಂತರ 2 3 6 ಒಂದ್ ಈ ಕಡೆ ಹೋಯ್ತು 12 ಐತ್ರಿ, 2 6 12. ಸೊ ಅದಾದ ನಂತರ ನೆಕ್ಸ್ಟ್ 2 ಹೋಗುತ್ತೆ ನೋಡ್ರಿ. ಸೊ ಸರ್ 2 30 ಅದಾದ ನಂತರ 2 1 2 8 ನೆಕ್ಸ್ಟ್ ಮತ್ತೆ 2 ಹೋಗುತ್ತೆ ನೋಡ್ರಿ. ಸೊ 2 15 ಅದಾದ ನಂತರ ಸರ್ 2 9 ನೆಕ್ಸ್ಟ್ 3 ಹೋಗುತ್ತೆ ಸರ್, 3 5 15 3 3 9 ನೆಕ್ಸ್ಟ್ ಡಿವೈಡ್ ಆಗಂಗಿಲ್ಲ, ಎಲ್ಲಾನು ಏನಂಗ್ ಗುಣಿಸ್ಬೇಕು. ಸೊ 2 2 4 4 2 8 8 3 24 24 5 24 5 ಎಷ್ಟಾಗತ್ತೋ 120 120 ಇಂಟು 3 ಏನಂತಂದ ಹೇಳಿದ್ರೆ 120 ಇಂಟು 3 ಎಷ್ಟಾಯ್ತು 360. 360 ಏನಪ್ಪಾ ಅಂತಂದ ಹೇಳಿದ್ರೆ ಒಟ್ಟು ಕೆಲಸ ಆಯ್ತು. ಇಲ್ಲಿ ಏನಾಯ್ತು, ಒಟ್ಟು ಕೆಲಸ ಎಷ್ಟಾಯ್ತು 360 ಆಯ್ತು. ಇವಾಗ ನಾವು ನೆಕ್ಸ್ಟ್ ನಮ್ದು ಸ್ಟೆಪ್ ಏನು, ಒಂದು ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರೆ ಕಂಡಿಡ್ಕೊಬೇಕು. ಹೇಳಿ ನೋಡ್ರಿ, ಅಮಿತ್ ಇದ್ದ ಎಷ್ಟ್ ಮಾಡ್ತಾರ 360 ಡಿವೈಡೆಡ್ ಬೈ 120 ಅಂತಂದ ಹೇಳಿದ್ರೆ ಸರ್ 3 ಯೂನಿಟ್ ಮಾಡ್ತಾರ. 121 123 ಆಯ್ತು, 3 ಯೂನಿಟ್ ಅಮಿತ್ ಕೆಲಸ ಮಾಡ್ದ ಒಂದ್ ದಿನಕ್ಕೆ. ಅದಾದ ನಂತರ ಅಮಿತ್ ಮತ್ ಸೀಸಲ್ ಸೇರ್ಬಿಟ್ಟು ಕೊಟ್ಟಿದಾರಲ್ಲ ಅವ್ರದ ಕಂಡಿಡೋಣ. ಅಮಿತ್ ಅಂಡ್ ಸೀಸಲ್ ಒಂದ್ ದಿನಕ್ಕ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರೋ ಅದನ್ನ ಕಂಡಿಡೋಣ, ಬ್ಯಾರದ್ ನಮಗ್ ಬೇಡ. ಸೊ ನೋಡ್ರಿ ಎಷ್ಟು ಕೆಲಸ ಮಾಡ್ತಾರೋ 360 ಡಿವೈಡೆಡ್ ಬೈ 72 ಮಾಡಿದ್ರ ಎಷ್ಟು ಬರುತ್ತೆ ನೋಡ್ರಿ, ನಾನು ಕ್ಯಾಲ್ಕುಲೇಷನ್ ಮಾಡ್ಬೇಕು. ಸೊ 2 3 6 ಆಗತ್ತ, 2 6 12, ಇದು 2 1 2 8 16 180 36 ಆಯ್ತು. ಸೊ 18 2 36 18 10 180 2 1 2 5. ಸೊ ಅಂದ್ರ ಇವ್ರಿಬ್ರು ಸೇರಿ ಏನಂತಂದ ಹೇಳಿದ್ರೆ ಒಂದ್ ದಿನಕ್ಕ 5 ಯೂನಿಟ್ ಮಾಡ್ತಾರ. ಇದೆಲ್ರಿಗೂ ಅರ್ಥ ಆಯ್ತಾ? ಒಂದ್ ನಿಮಿಷ ಯಾರಪ್ಪ, ನನಗೆ ಪ್ಲೇಸ್ ಬೇಕು ಸ್ವಲ್ಪ. ಇದನ್ನ ಕ್ಯಾಲ್ಕುಲೇಷನ್ ಮಾಡ್ರ ಒಂದ್ ದಿನಕ್ಕೆ ಇಬ್ರು ಸೇರಿ ಎಷ್ಟು ವರ್ಕ್ ಮಾಡ್ತಾರ ಅಂತಂದ ಹೇಳಿದ್ರೆ ಡಿವೈಡೆಡ್ ಬೈ ಮಾಡ್ಕೊಂಡ್ರೆ ನಿಮ್ಗೆ ಏನಂತಂದ ಹೇಳಿದ್ರೆ ಆನ್ಸರ್ ಸಿಕ್ತು, 5 ಯೂನಿಟ್ ಅಂತಂದ್ ಸಿಕ್ತು. ಕ್ಲಿಯರಾ? ಸೊ ಇದು 5 ಯೂನಿಟ್. ಅದಾದ ನಂತರ ನಮ್ಗೆ ಸೀಸಲ್ ಗೊತ್ತಿಲ್ಲಲ್ಲ, ಸೀಸಲ್ ಸಿಂಪಲ್ ಆಗಿ ತೋಡ್ರಿ. ಸೊ ಅಮಿತ್ ಇದ್ದಾವ್ 3 ಮಾಡ್ದ ಒಂದ್ ದಿನಕ್ಕ, ಅದಾದ ನಂತರ ಇಬ್ರು ಸೇರಿ 5 ಯೂನಿಟ್ ಮಾಡ್ತಾರ. ಇನ್ನೆಷ್ಟು ಉಳಿತು? ಸೊ ಅಮಿತ್ ಮತ್ ಸೀಸಲ್ ಏನಂತಂದ ಹೇಳಿದ್ರೆ ಇವ್ 2 ಯೂನಿಟ್, ಅಮಿತ್ 5 ಇದು 3 ಯೂನಿಟ್, ಸೀಸಲ್ 2 ಯೂನಿಟ್ ಮಾಡ್ದ, ಇಬ್ರು ಸೇರಿ 5 ಯೂನಿಟ್ ಆಗತ್ತಲ್ಲ, ಸಿಂಪಲ್. 2 ಯೂನಿಟ್ ಏನಂತಂದ ಹೇಳಿದ್ರೆ ಸೀಸಲ್ ಕೂಡ ವರ್ಕ್ ಮಾಡ್ತಾನ. ಇಷ್ಟಂತ ನೆನಪಿಟ್ಕೊಳ್ಳಿ, ಜಸ್ಟ್ ನಾನು ಎಕ್ಸ್ಟ್ರಾ ಬರ್ಕೊಂಡಿದ್ದೆ. ಇನ್ ನೆಕ್ಸ್ಟ್ ಏನ್ ಕೊಟ್ಟಿದಾರ, ಅಮಿತ್ ಅಂಡ್ ಸೀಸಲ್ ಏನಂತಂದ ಹೇಳಿದ್ರೆ 20 ದಿನದವರೆಗೂ ವರ್ಕ್ ಮಾಡ್ತಾರ. ಅಂದ್ರೆ ಎಷ್ಟು ವರ್ಕ್ ಮಾಡ್ತಾರೆ ಇವಾಗ 20 ದಿನ ಇಂಟು ಒಂದ್ ದಿನಕ್ಕೆ ಎಷ್ಟು ಮಾಡ್ತಾರೆ, ಇಬ್ರು ಸೇರ್ಬಿಟ್ಟು ಅಮಿತ್ ಅಂಡ್ ಸೀಸಲ್ 5 ಮಾಡ್ತಾರ. 20 ಇಂಟು 5 ಎಷ್ಟಾಗತ್ತೆ ಅಂತಂದ ಹೇಳಿದ್ರೆ 100 ಯೂನಿಟ್ ಏನಂತಂದ ಹೇಳಿದ್ರೆ ಇಬ್ರು ಸೇರ್ಬಿಟ್ಟು ಕೆಲಸ ಮಾಡ್ತಾರ. ಇನ್ ಎಷ್ಟು ಉಳಿತ್ ನಮಗ 360 ಮೈನಸ್ 100 ಅಂತಂದ ಹೇಳಿದ್ರೆ ಎಷ್ಟು ಕೆಲಸ ಉಳಿತು? ಸೊ 260. ಉಳಿದಿರುವ ಕೆಲಸ ಎಷ್ಟಾಯ್ತಪ್ಪ ಅಂತಂದ ಹೇಳಿದ್ರೆ 260. ಇನ್ ನಮ್ಗೆ ಏನ್ ಕೊಡಿದಾರ, ಅಮಿತ್ ಎಷ್ಟು ದಿನದಾಗ ಉಳಿದಿರೋ ಕೆಲಸ ಮಾಡ್ತಾರ ಅಂತ ಕೊಡಿದಾರೆ. ಏನ್ ಮಾಡ್ಬೇಕು ನಾವು, 260 ಡಿವೈಡೆಡ್ ಬೈ ಎಷ್ಟು ಯೂನಿಟ್ ಡೈಲಿ 3 ಯೂನಿಟ್ ಮಾಡ್ರ ನೋಡೋಣ. 3 1 ಸರ್ 3 8 24 ಅಂದ್ರೆ 2 ಉಳಿತ್ರಿ, 25 ಸರ್ 3 6 18 ಪಾಯಿಂಟ್ ಕೊಟ್ಟು ಏನಂತಂದ ಹೇಳಿದ್ರೆ ಈ ತರ ಮಾಡ್ಕೊಂತ ಅಂದ್ರೆ 86.66 ಬರುತ್ತೆ. ನಿಮ್ಗೆ ಅದನ್ನ ಡಿವೈಡೆಡ್ ಬೈ ಮಾಡಕ್ ಬರ್ಲಿಲ್ಲ ಅಂದ್ರೆ ಈ ತರ ಮಾಡ್ಕೊಡ್ರಿ. 260 ಡಿವೈಡೆಡ್ ಬೈ 3 3 8 24 20 ಉಳಿತು. ಸೊ 3 6 18 ಮತ್ತೆ 2 ಅಂದ್ರೆ 86.66 ಬರುತ್ತೆ. ಅದನ್ನ ನಾವು ಟೋಟಲ್ ಆಗಿ ಏನಂತಂದ್ರೆ 87 ದಿನ ಅಂತ ತಗೊಂತೀವಿ. ಅದ ಆನ್ಸರ್ ಆಯ್ತಾ? ಸೊ ಎಸ್, ಈ ತರ ಏನಂತಂದ ಹೇಳಿದ್ರೆ ನಾವು ಮಾಡ್ಕೋಬೇಕು. ಸೊ ಇದೆಲ್ರಿಗೂ ಅರ್ಥ ಆಯ್ತಾ? ಎಸ್. ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ಲಾಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಇದು ಹೋಮ್ ವರ್ಕ್ ನೀವು ಮಾಡ್ಬೇಕು. ನಾನು ಹೇಳ್ಕೊಡ್ತೀನಿ.
ಸೊ ಅಜಯ್ ಕ್ಯಾನ್ ಡೂ ಅ ಪೀಸ್ ಆಫ್ ವರ್ಕ್ ಇನ್ 20 days. ಅಜಯ್ ಇದ್ದವನಂತಂದ ಹೇಳಿದ್ರೆ ಒಂದು ಕೆಲಸವನ್ನ 20 ದಿನದಲ್ಲಿ ಮುಗಿಸ್ತಾನ. ಓಕೆ ಡನ್, ಬರ್ಕೊಂಡು ವಿಜಯ್ ಕ್ಯಾನ್ ಡೂ ಸೇಮ್ ವರ್ಕ್ ಇನ್ 22 days. ಆಮೇಲೆ ವಿಜಯ್ ಕೂಡ ಏನಂತಂದ ಹೇಳಿದ್ರೆ ಅದೇ ಕೆಲಸವನ್ನ, ಇದನ್ನ ವಿಜಯ್ ಅಂತಂದ ಹೇಳಿದ್ರೆ ಇದು ಅಜಯ್, ಇದು ವಿಜಯ್. ಸೊ ವಿಜಯ್ ಏನಂತಂದ ಹೇಳಿದ್ರೆ 22 ದಿನದಾಗ ಮುಗಿಸ್ತಾನ. ನಾವೇನ್ ಕಂಡಿಡ್ಕೊಬೇಕು ಇವಾಗ? ಒಟ್ಟು ಕೆಲಸವನ್ನ ಕಂಡಿಡ್ಕೊಬೇಕು. ಒಟ್ಟು ಕೆಲಸವನ್ನ ಕಂಡಿಡ್ಕೊಟ್ರೆ ಹೆಂಗ್ ಕಂಡಿಡ್ಕೊಂತೀರಿ? 20 ಮತ್ತು 22 ಲಸ ತಗೊಂಡ್ರೆ ನಮ್ಗೆ ಒಟ್ಟು ಕೆಲಸ ಬಂತು. ಓಕೆ ಡನ್. ಸೊ ಅದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರೆ, ಸೊ ಇಲ್ಲಿ ಏನ್ ಕೊಟ್ಟಿದ್ದಾನಂತ ಅಂತಂದ ಹೇಳಿದ್ರೆ ಇಫ್. ಸೊ ಇದನ್ನ ನಾನು ಹೇಳ್ಬೇಕು. ಇದು ಒಂದೇನಂತಂದ ಹೇಳಿದ್ರೆ ಒಂದು ಟೈಪ್ ಆಫ್ ವರ್ಕ್ ನಾನು ಹೇಳ್ತೀನಿ ಇವಾಗ. ಸೊ ಈಗ ಏನಂತಂದ ಹೇಳಿದ್ರೆ ಇಷ್ಟ ಆಯ್ತಲ್ಲ, ಈಗ ವರ್ಕ್ ಕಂಡು ಹಿಡ್ಕೊಳ್ರಿ. ಟೋಟಲ್ ವರ್ಕ್ ಎಷ್ಟು? ಸೊ 2 ಹತ್ಲೆ 20 ರೀ, 2 ಹನ್ನೊಂದ್ಲೆ 22 ರೀ. ನೆಕ್ಸ್ಟ್ ಹೋಗುತ್ತೇನ್ರಿ? ಇಲ್ರಿ. ಸೊ 2 ಹತ್ಲೆ 20 ರೀ, 20 ಇಂಟು 11 ಎಷ್ಟಾಗತ್ತೆ? 11 0 11 220. ಸೊ ಟೋಟಲ್ ವರ್ಕ್ ಎಷ್ಟಾಯ್ತಪ್ಪ ಅಂತಂದ ಹೇಳಿದ್ರೆ 220 ಆಯ್ತು. ಅದಾದ ನಂತರ ಏನ್ ಕೊಟ್ಟಿದ್ದಾರೆ? ಹೌ ಮೆನಿ ಡೇಸ್ ದೇ ವಿಲ್ ಕಂಪ್ಲೀಟ್ ದ ವರ್ಕ್ ಟುಗೆದರ್ ಇಫ್ ದೇ ವರ್ಕ್ ಅಲ್ಟರ್ನೇಟ್ ಡೇಸ್ ಅಂತಂದ್ ಕೊಟ್ಟಿದ್ದಾರೆ. ಇಫ್ ಯಾರು ಸ್ಟಾರ್ಟೆಡ್ ಫಸ್ಟ್? ವಿಜಯ್ ಸ್ಟಾರ್ಟ್ ಮಾಡಿದ್ರಿ. ಇಲ್ಲಿ ನೋಡ್ರಿ, ಕನ್ನಡದ ಹೇಳ್ತೀನಿ ನೋಡ್ರಿ. ಪರ್ಯಾಯ ದಿನಗಳಲ್ಲಿ ಒಂದಿನ ಬಿಟ್ಟು ಒಂದಿನ. ಸೊ ವಿಜಯ ಫಸ್ಟ್ ದಿನ ಕೆಲಸ ಪ್ರಾರಂಭ ಮಾಡಿದ್ರೆ ಎಷ್ಟು ದಿನದಲ್ಲಿ ಮುಗಿಸ್ತಾರ ಅಂತಂದೇಳಿ ಇವಾಗ ಸಿಂಪಲ್ ಆಗಿ ನಾವು, ಸೊ ಒಂದಿನ ಅಜಯ್ ಮಾಡ್ತಾನ, ಇನ್ನೊಂದ್ ದಿನ ವಿಜಯ್ ಮಾಡ್ತಾನ, ನೆಕ್ಸ್ಟ್ ಅಜಯ್ ಮಾಡ್ತಾನ, ನೆಕ್ಸ್ಟ್ ವಿಜಯ್ ಮಾಡ್ತಾನ. ಅಲ್ಟರ್ನೇಟ್ ಡೇಸ್ ಅಂತ ಹೇಳ್ತೀವಿ. ಒಂದಿನ ಆದ ನಂತರ ಒಂದಿನ, ಪರ್ಯಾಯ ದಿನಗಳು ಅಂತ ಹೇಳ್ತೀವಿ, ಅಲ್ಟರ್ನೇಟ್ ಡೇಸ್. ಸೊ ಈ ತರ ಮಾಡಿದ್ರ ಅದ್ರಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದವ್ರು ಯಾರು? ವಿಜಯ್ ಸ್ಟಾರ್ಟ್ ಮಾಡ್ತಾನ. ಅದಾದ ನಂತರ ನೆಕ್ಸ್ಟ್ ಅಜಯ್ ಬರ್ತಾನ. ಈ ತರ ಮಾಡ್ಕೋತ ಹೋದ್ರ ಒಟ್ಟು ಕೆಲಸವನ್ನ ಎಷ್ಟು ದಿನದಾಗ ಮುಗಿಸ್ತಾರ ಅಂತ ಕ್ವಶನ್ ಕೇಳಿದಾರೆ. ಇದನ್ನು ಕೇಳ್ತಾರೆ, ಅಲ್ಟರ್ನೇಟ್ ಡೇಸ್. ಸೊ ಇಲ್ಲಿ ನಾವ್ ಏನ್ ಕಂಡು ಹಿಡ್ಕೊಬೇಕು? ಫಸ್ಟ್ ಗೆ ಟೋಟಲ್ ಏನಂತಂದ ಹೇಳಿದ್ರೆ 220 ಅಂತಂದೈತೆ. ಸೊ ಎಷ್ಟ್ ದಿನದಾಗ ನಾವು ಕಂಡು ಹಿಡ್ಕೊಳ್ಳೋಣ. ಬಟ್ ನಾವ್ ಏನ್ ಕಂಡು ಹಿಡ್ಕೊಬೇಕು? ಒಂದು ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರ ಅಂತ ನೋಡಿ. ಸೊ 220 ಡಿವೈಡೆಡ್ ಬೈ 20 ಮಾಡ್ರ ಸರ್ 11 ಯೂನಿಟ್. 11 ಯೂನಿಟ್. ಸೊ ಅದಾದ ನಂತರ ವಿಜಯ್ ಎಷ್ಟು ಯೂನಿಟ್ ಕೆಲಸ ಮಾಡ್ತಾನೆ ನೋಡ್ರಿ ಒಂದ್ ದಿನಕ್ಕೆ? 220 ಡಿವೈಡೆಡ್ ಬೈ 22 ಅಂತಂದ ಹೇಳಿದ್ರೆ 10 ಯೂನಿಟ್. 10 ಯೂನಿಟ್ ಒಂದ್ ದಿನಕ್ಕೆ ಏನಂತಂದ ಹೇಳಿದ್ರೆ 10 ಯೂನಿಟ್ ಕೆಲಸ ಮಾಡ್ತಾರೆ. ಫಸ್ಟ್ ಏನ್ ಕೇಳ್ತಾ ಅಂತಂದ ಹೇಳಿದ್ರೆ, ಸೊ ವಿಜಯ್ ಪ್ರಾರಂಭಿಸಿದ್ರೆ, ವಿಜಯ್ ಏನಂತಂದ ಹೇಳಿದ್ರೆ ಕೆಲಸವನ್ನ ಪ್ರಾರಂಭಿಸಿದ್ರೆ 11 ಯೂನಿಟ್ ಫಸ್ಟ್ ಡೇ ಮಾಡ್ದ. ನೆಕ್ಸ್ಟ್ ಡೇ ಯಾರು ಮಾಡ್ಬೇಕು? ಪರ್ಯಾಯ ದಿನ, ಅಲ್ಟರ್ನೇಟ್ ಡೇನ ಅಂತಂದ ಹೇಳಿದ್ರೆ ಅಜಯ್ ಮಾಡ್ಬೇಕು. ಸೊ ಎಷ್ಟ್ ಮಾಡ್ತಾನ? ಎಷ್ಟು ಯೂನಿಟ್? ಸಾರಿ, ವಿಜಯ್ ಏನಂತಂದ ಹೇಳಿದ್ರೆ 10 ದಿನ ಮಾಡ್ದ. ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಇವ್ 11 ದಿನ ಮಾಡ್ದ. ಸೊ ಅದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ವಿಜಯ್ ಏನಪ್ಪಾ ಅಂತಂದ ಹೇಳಿದ್ರೆ ಮತ್ ಕೆಲಸ ಮಾಡ್ತಾನೆ 10 ಯೂನಿಟ್. ನೆಕ್ಸ್ಟ್ ಅಜಯ್ ಮಾಡ್ಬೇಕು 11 ಯೂನಿಟ್. ನೆಕ್ಸ್ಟ್ ವಿಜಯ್ ಏನಂತಂದ ಹೇಳಿದ್ರೆ 10 ಯೂನಿಟ್. ಅದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಅಜಯ್ ಏನಂತಂದ ಹೇಳಿದ್ರೆ 11 ಯೂನಿಟ್. ಸೊ ಈ ತರ ಮಾಡ್ಕೊಂತ ಹೋಗ್ಬೇಕು. ನಾನು ಇಲ್ಲಿ ಏನ್ ಮಾಡ್ತೀನಿ ಅಂತಂದ ಹೇಳಿದ್ರೆ ಸಿಂಪಲ್ ಆಗಿ ನನಗೆ ಕೆಲಸ ಬೇಗ ಆಗಕ್ಕೆ ಏನಂತಂದ ಹೇಳಿದ್ರೆ ಇವೆರಡನ್ನು ಕೂಡಿಸಿದಾಗ ನಮ್ಗೆ ಎಷ್ಟು ಬರುತ್ತಾ? ಸೊ ಇವೆರಡನ್ನು ಕೂಡಿಸಿದಾಗ ಏನಂತಂದ ಹೇಳಿದ್ರೆ 21. ಸೊ ಇದನ್ನ ಕೂಡಿಸಿದಾಗ ಏನಂತಂದ ಹೇಳಿದ್ರೆ 21. ಸೊ ಈ ತರ ಏನಂತಂದ ಹೇಳಿದ್ರೆ ಒಂದಿನ ಅಂತಂದ ಹೇಳಿ ಕೂಡಿಸ್ತೇವಲ್ಲ. ಸೊ 21 ಐತಲ್ಲ, ಈ ತರ ಏನಂತಂದ ಹೇಳಿದ್ರೆ ಎಷ್ಟು ದಿನಗಳಾಗ್ತಾವ ಅಂತ ನೋಡ್ಬೇಕು. ಇಲ್ಲ ಅಂತಂದ ಹೇಳಿದ್ರೆ ಇದನ್ನೇ ಎಲ್ಲ ಕೂಡ್ಸ್ಕೊಳ್ರಿ, ಬರ್ಕೊಂತ ಹೋಗ್ಬೇಕು ನೀವು ಅಷ್ಟೇ. ಸಿಂಪಲ್ ಆಗಿ ನೋಡ್ರಿ, ಇದೇನಂತಂದ್ ಟೋಟಲ್ ಆಗಿ 220 ವರ್ಕ್ ಐತಲ್ಲ, 220 ವರ್ಕ್. ವಿಜಯ್ ಮತ್ತು ಅಜಯ್ ಸೇರ್ಸೇನ್ ಅಂತಂದ ಹೇಳಿದ್ರೆ 2 ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರೋ 21 ಯೂನಿಟ್ ಕೆಲಸ ಮಾಡ್ತಾರಲ್ಲ. ಸೊ 220 ಡಿವೈಡೆಡ್ ಬೈ 21 ಮಾಡಿದ್ರ ಎಷ್ಟಾಗತ್ತೆ ನೋಡ್ರಿ. ಇಲ್ಲ ಅಂತಂದ ಹೇಳಿದ್ರೆ ಎಷ್ಟು ದಿನಕ್ಕೆ ಮಾಡ್ತಾರಂತ ಕ್ಯಾಲ್ಕುಲೇಷನ್ ಮಾಡ್ಬೇಕಷ್ಟ. ಮಾಡ್ರಿ ನೋಡೋಣ ಹೆಂಗ್ ಮಾಡ್ತೀರಿ. ಇಷ್ಟೆಲ್ಲ ಹೇಳ್ಕೊಟ್ಟಲ್ಲ ಸರ್. ಇಲ್ಲಿ 21 ಯೂನಿಟ್ ಆಯ್ತ್ರಿ. ಅದಾದ ನಂತರ ನೆಕ್ಸ್ಟ್ ಈ ತರ ಹೋಗುತ್ತಲ್ರಿ. ಸೊ ನೆಕ್ಸ್ಟ್ ಹಂಗ ಬರ್ಕೊಂತ ಹೋಗ್ರಿ ನೋಡೋಣ. ಬರ್ಕೊಂತ ಹೋಗ್ಬೋದು, ಇಲ್ಲ ಡೈರೆಕ್ಟ್ ಆಗಿ ಇಷ್ಟ ನೋಡ್ರಿ. ಅಲ್ಟರ್ನೇಟ್ ಡೇಸ್ ಅಂದ್ರೆ ಒಂದಾದ ನಂತರ ಒಂದ್ ದಿನ ಅಂತ ತಗೊಂಡ್ರೆ ಇಷ್ಟಷ್ಟ ತಗೋಬೇಕು. 21 ಇಂಟು 10 ಎಷ್ಟಾಯ್ತಪ್ಪ ಅಂತಂದ ಹೇಳಿದ್ರೆ 210. ಸೊ 210 ಏನಂತಂದ ಹೇಳಿದ್ರೆ ಟೋಟಲ್ ವರ್ಕ್ ಆಯ್ತು. ಇದೆಷ್ಟ? 10 ದಿನದೊಳಗಡೆ. ಬಟ್ ಆದ್ರೆ ಇಲ್ಲಿ ಏನಂತಂದ ಹೇಳಿದ್ರೆ ಇಲ್ಲಿ 2 ಅಂತ ತಗೊಂಡಿದೀವಿ, 2 ದಿನ ಇದು. ಸೊ ಇಲ್ಲಿ ಏನಂತಂದ ಹೇಳಿದ್ರೆ ಈ 2 ಸೇರಿಸ್ಬಿಟ್ಟು ಕ್ಯಾಲ್ಕುಲೇಷನ್ ಮಾಡುವಾಗ ಟೋಟಲ್ ವರ್ಕ್ ಏನಂತಂದ ಹೇಳಿದ್ರೆ 21 ತಗೊಂಡಿದ್ದೀವಿ. 10 ಇಂಟು 10 ಮಾಡ್ರಿ ಅಂತಂದ ಹೇಳಿದ್ರೆ 210 ಆಯ್ತು. ಬಟ್ ಆದ್ರೆ ಇಲ್ಲಿ ಏನಂತಂದ ಹೇಳಿದ್ರೆ ಒಂದು ದಿನ ಅಲ್ಲ, ಇದು 2 ದಿನಕ್ಕೆ. ಈ ಒಂದ್ ದಿನ ಇಂಟು 2 ಆಗತ್ತೆ ಇದು. ಅಂದ್ರೆ 20 ದಿನಕ್ಕೆ ಏನಂತಂದ ಹೇಳಿದ್ರೆ ಇವ್ರು ಎಷ್ಟು ಕೆಲಸ ಮಾಡ್ತಾರೆ? 210 ಕೆಲಸ ಮಾಡ್ತಾರೆ. ಅದನ್ನೇ ಇಲ್ಲ ಅಂತಂದ ಹೇಳಿದ್ರೆ ನೀವು ಬರ್ಕೋತ ಹೋಗ್ರಿ. ವಿಜಯ್ 10 ದಿನ, ಅದಾದ ನಂತರ ಅಜಯ್ 10 ದಿನ ಮಾಡಿದಾಗ ಎಷ್ಟು ಕೆಲಸ ಆಗತ್ತ ಬರ್ರಿ ನೋಡೋಣ. ಸಿಂಪಲ್ ಆಗಿ ಇರುತ್ತೋ. ಇವಾಗ ನಾನು ಹೇಳುತ್ನಾಗ ಏನಂತಂದ ಹೇಳಿದ್ರೆ ನಿಮ್ಗೆ ಜಾಸ್ತಿ ದೊಡ್ಡದಾಗ ಕಾಣಿಸುತ್ತೆ ಅಷ್ಟೇ. ಈಗ ನಾನು ಸಿಂಪಲ್ ಆಗಿ ಈಗ ಸಿಂಪಲ್ ಆಗಿ ಎಷ್ಟು ಸರಿ ಬರತ್ತಾ ಆಯ್ತದೋ. ಈಸಿ
ಇಲ್ಲಿ ನೋಡ್ರಿ ಇಲ್ಲಿ ಏನಂತಂದ್ರೆ 220 ಐತಲ್ಲ, 220 ಅಂದ್ರ ಬಾಳ್ ವರ್ಕ್ ಐತಿ. ಸೊ ಇವಾಗ ಇವ್ ಏನ್ ಮಾಡ್ತಾನಂದ್ರ ವಿಜಯ್ ಸ್ಟಾರ್ಟ್ ಮಾಡಿದಲ್ಲ, ವಿಜಯಿಂದ ಸ್ಟಾರ್ಟ್ ಮಾಡೋಣ. ಇವ್ 10 ದಿನ ಕೆಲಸ ಮಾಡ್ತಾ ಅಂತ ತಿಳ್ಕೊಡ್ರಿ. 10 ದಿನ ವಿಜಯ್ 10 ದಿನ ಮಾಡ್ರೆ ಎಷ್ಟು ಕೆಲಸ ಆಯ್ತು? 10 ಇಂಟು 10 ಎಷ್ಟಾಯ್ತು ಅಂತಂದ್ರೆ 100 ಆಯ್ತು. ಸೊ ಅದಾದ ನಂತರ ನೆಕ್ಸ್ಟ್ ಅಜಯ್ ಎಷ್ಟ್ ಮಾಡ್ತಾನ? 10 ದಿನ. ಇವನು 10 ದಿನ ಅಲ್ಟರ್ನೇಟಿವ್ ಆಗಿ, ಫಸ್ಟ್ ವಿಜಯ್ ಆಮೇಲೆ ಅಜಯ್ 10 ದಿನ ಮಾಡ್ರೆ ಎಷ್ಟಾಗತ್ತ ಇವಂದ್ ಕೆಲಸ? ಇಲ್ಲಿ ಐತ್ ನೋಡ್ರಿ, ಒಂದ್ ದಿನಕ್ಕೆ 11 ಅಂತ 110. ಸೊ ಎರಡು ಎಷ್ಟಾಯ್ತು ಅಂತಂದ ಹೇಳಿದ್ರೆ 210 ಏನಂತಂದ ಹೇಳಿದ್ರೆ ಆಗತ್ತೆ. ಇವ್ 10 ದಿನ, ಇವ್ 10 ದಿನ, ಟೋಟಲ್ ಆಗಿ ಎಷ್ಟಾಯ್ತು? 20 ದಿನ ಅಲ್ಟರ್ನೇಟಿವ್ ಆಗಿ ಮಾಡಿದ್ರು. ಸೊ ಅಜಯ್ ಆದ ನಂತರ ನೆಕ್ಸ್ಟ್ ಯಾರು ಬರ್ಬೇಕು? ನೀವು ಮತ್ತೆ ವಿಜಯ ಬರ್ಬೇಕು. ಅವ್ ಎಷ್ಟ್ ಕೆಲಸ ಮಾಡ್ತಾನೆ? ಮತ್ ಒಂದ್ ದಿನ ಮಾಡ್ತಾ ಅಂತ ಹೇಳಿದ್ರೆ 10 ಕೆಲಸ ಮಾಡ್ತಾನೆ. ಅಂದ್ರೆ ಟೋಟಲ್ ಆಗಿ 220 ಆಯ್ತು. ಇದು 20 ದಿನ, ಇದು ಇವ್ನ್ ಮಾಡೋ ಒಂದ್ ದಿನ 21 ದಿನ. ಟೋಟಲ್ ಆಗಿ ಏನಂತಂದ ಹೇಳಿದ್ರೆ 21 ದಿನದಾಗ ಏನಂತಂದ ಹೇಳಿದ್ರೆ ಕೆಲಸ ಮುಗಿಸ್ತಾರ. ಈ ತರ ಅಲ್ಟರ್ನೇಟಿವ್ ಆಗಿ ಮಾಡ್ಕೊಂತ ಹೋಗ್ಬೇಕು. ಇಲ್ಲ ಅಂದ್ರೆ ಸೊ ಕಂಟಿನ್ಯೂಸ್ ಆಗಿ 220 ಬರೋವರೆಗೂ ಏನಂತಂದ ಹೇಳಿದ್ರೆ ಈ ತರ ಬರ್ಕೊಂಡು ಹೋಗಿ ಕೂಡ್ಸ್ರಿ, ಆಮೇಲೆ ಎನಸ್ರಿ. ಇದು 1 ದಿನ, 2 ದಿನ, 3, 4, 5, 6, 7, 8, 9, 10, 11, 12, 13 ಅಪ್ ಟು ಏನಂತಂದ ಹೇಳಿದ್ರೆ 22 ದಿನವರೆಗೂ ಹೋಗುತ್ತೆ. ಇದು ಬಹಳ ದೊಡ್ಡದೈತಿ, ಬಟ್ ಅದ್ರ ಸಿಂಪಲ್ ಆಗಿ ಕೆಲಸ ಕ್ವಶನ್ಗಳನ್ನ ಕೇಳ್ತಾರ. ಸೊ ನೀವು ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಇದು ಮಾಡ್ಕೊಬೇಕು. ಆಮೇಲೆ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ನೀವು ಸರ್ಚ್ ಮಾಡ್ರಿ. ಸರ್ಚ್ ಮಾಡಿದಾಗ ಈ ತರ ಕ್ವಶನ್ಸ್ ಗಳು ಸಿಗ್ತಾವಲ್ಲ, ಪರ್ಟಿಕ್ಯುಲರ್ ಆಗಿ ಇಷ್ಟು ದಿನ ಕೆಲಸ ಮಾಡ್ರು ಆಮೇಲೆ ಬಿಟ್ಟು ಹೋದ್ರು, ಸೊ ಈ ತರ ಕೆಲಸಗಳು ಬರ್ತಾವಲ್ಲ, ಅವಾಗ ಏನಂತಂದ್ ಹೇಳಿದ್ರೆ ಇವು ಯೂಸ್ ಆಗ್ತಾವ. ಸೇಮ್ ಇದೇ ತರ ಮಾಡ್ರಿ. ಈ ಟ್ರಿಕ್ ವರ್ಕ್ ಆಗತ್ತಿಲ್ಲ ನೋಡ್ರಿ, ವರ್ಕ್ ಆಗ್ಲೇಬೇಕು. ಯಾಕಂದ್ರೆ ನನಗೆ ವರ್ಕ್ ಆಗೈತಲ್ಲ, ನಿಮ್ಗೆ ಹೆಂಗ್ ವರ್ಕ್ ಆಗಂಗಿಲ್ಲ. ವರ್ಕ್ ಆಗ್ಲಿಲ್ಲ ಅಂತಂದ್ ಹೇಳಿದ್ರೆ ಇನ್ನೊಂದ್ಸರಿ ವಿಡಿಯೋ ನೋಡ್ರಿ. ಸೈಡ್ ಏನಂತಂದ್ ಹೇಳಿದ್ರೆ ನಂದು ವಿಡಿಯೋ ನೋಡ್ರಿ, ಅದಾದ ನಂತರ ನಿಮ್ ಕ್ವಶನ್ ನೋಡ್ಕೊಳ್ರಿ, ಕ್ವಶನ್ ಬರ್ಕೊಡ್ರಿ ಸೈಡ್. ಆಮೇಲೆ ವಿಡಿಯೋ ನೋಡ್ರಿ, ನಾ ಹೆಂಗ್ ಮಾಡಲ್ಲ ಆ ಸ್ಟೆಪ್ ಫಸ್ಟ್ ಬರ್ಕೊಳ್ಳೋದು. ಅದಾದ ನಂತರ ನೆಕ್ಸ್ಟ್ ಏನ್ ಲಸ ತಕ್ಕೊಳ್ಳೋದು. ಆಮೇಲೆ ಒಂದ್ ದಿನಕ್ಕೆ ಎಷ್ಟು ಯೂನಿಟ್ ಮಾಡಿದಾರಂತ ನೋಡ್ಬೋದು. ಆಮೇಲೆ ಅವ್ರ ಏನ್ ಕಂಡೀಷನ್ ಕೊಟ್ಟಿದಾರಲ್ಲ, ಎಷ್ಟ್ ದಿನ ಮಾಡಿದ್ರು ಏನಿಲ್ಲ ಅಂತಂದ ಹೇಳಿ ಆ ಕೆಲಸ ಮಾಡೋದು. ಉಳಿದಿರೋ ಕೆಲಸವನ್ನ ಕಂಡು ಹಿಡ್ಕೊಳ್ಳೋದು, ಆಮೇಲೆ ಡಿವೈಡ್ ಬೈ ಮಾಡೋದು. ಆಮೇಲೆ ನಿಮ್ಗೆ ಬಂದೇ ಬರುತ್ತೆ. ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ಇವತ್ತಿಂದ ಕ್ಲಾಸು. ನೆಕ್ಸ್ಟ್ ಏನಂತಂದ ಹೇಳಿದ್ರೆ ನಾಳೆಗೆ ಇನ್ನೊಂದು ಟೈಪ್ ಮಾಡಿ ಹಾಕ್ತೀನಿ. ಸೊ ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ. ನವೆಂಬರ್ 26 ಒಳಗಡೆ, ಇಲ್ಲ ಅಂತಂದ ಹೇಳಿದ್ರೆ ಡಿಸೆಂಬರ್ 1ನೇ ತಾರೀಕು ಒಳಗಡೆ ನಿಮ್ಗೆ ಹೋಲ್ ಮ್ಯಾಥಮೆಟಿಕ್ಸ್ ಕಂಪ್ಲೀಟ್ ಮಾಡ್ತೀನಿ. ಅದಾದ ನಂತರ ನೆಕ್ಸ್ಟ್ GK, ಅದಾದ ನಂತರ ನೆಕ್ಸ್ಟ್ ಇಂಗ್ಲಿಷ್ ಸ್ಟಾರ್ಟ್ ಮಾಡ್ತೀನಿ. ಸೊ ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ. ಆಮೇಲೆ ಆನ್ಲೈನ್ ಕ್ಲಾಸಸ್ಗಳು, ಆನ್ಲೈನ್ ಟೆಸ್ಟ್ಗಳು ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಟೋಟಲ್ ಏನಂತಂದ ಹೇಳಿದ್ರೆ 400 ರುಪೀಸ್ ಫೀಸ್ ಇರುತ್ತೆ. ಟೋಟಲ್ 20 ಟೆಸ್ಟ್. ಅದ್ರ ಬಗ್ಗೆ ನಾನು ಒಂದ್ ಮಾಡಾಕ್ತೀನಿ. ನೀವು ಭಾಳ ಟೆನ್ಷನ್ ತಗೋ ಸರ್ 400 ರುಪೀಸ್ ಅಂತಂದೇಳಿ, ಒಂದು ಟೆಸ್ಟ್ 20 ರೂಪಾಯಿ ಅಷ್ಟೇ ಐತೆ. ಟೋಟಲ್ ಆಗಿ 20 ಟೆಸ್ಟ್ಗಳು ಹೋಲ್ ಡಿಸೆಂಬರ್ ಮತ್ತು ಜನವರಿ ಒಳಗಡೆ ಫುಲ್ ಕಂಡಕ್ಟ್ ಮಾಡ್ತೀನಿ. ಸೊ ಮಿಸ್ ಮಾಡಕ್ ಹೋಗ್ಬೇಡ್ರಿ. ಟೆಲಿಗ್ರಾಮ್ ಜಾಯ್ನ್ ಆಗ್ರಿ. ಆಮೇಲೆ ಎಲ್ಲ ಕ್ಲಾಸ್ಗಳನ್ನ ನೋಡ್ರಿ. ನಿಮ್ಗೆ ಯಾವ್ದು ಕ್ಲಾಸ್ಗಳು ಸಿಗ್ಲಿಲ್ಲ ಅಂತಂದ ಹೇಳಿದ್ರೆ ನಂಗೆ ಮೆಸೇಜ್ ಹಾಕಿರ್ರಿ, ನಾನು ನಿಮ್ಗೆ ಹೋಲ್ ಕ್ಲಾಸದ್ ಲಿಂಕ್ ಕಳಿಸ್ತೀನಿ. ಎಸ್, ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಜೈ ಹಿಂದ್.